ಒಂದು ವಿಷಯ ಹೇಳ್ತಾರೆ ಯಾವಾಗಲೂ ಕೂಡ, ವಿದ್ಯಾರ್ಥಿಗಳಿಗೆ, ಈಗಿನ ಯುವ ಜನರಿಗೆ ದೇಶದ ಬಗ್ಗೆ ಅಭಿಮಾನ ಇಲ್ಲ, ಅವರು ದೇಶಕ್ಕೋಸ್ಕರ ಮಿಡಿಯುವಂಥ ಹೃದಯ ಇಲ್ಲ ಅವರಿಗೆ, ಅವರೇನು ಜಾಲಿ ಮೂಡ್ನಲ್ಲಿ ಇರ್ತಾರೆ. ಆ ರೀತಿಯ ವಾತಾವರಣದಲ್ಲಿ ನೀವು ಹೇಳ್ತೀರಿ ದೇಶ ಅಂತ ಹೇಳಿದ್ರೆ ವಿದ್ಯಾರ್ಥಿಗಳಿಂದ ದೇಶವನ್ನು ಕಟ್ತೇವೆ ನಾವು ಅಂತ, ಇಂಥವರನ್ನ ಇಟ್ಕೊಂಡು ಹೇಗೆ ಕಟ್ತೀರಿ ನೀವು? ಸಾಮೂಹಿಕತೆ ವಿದ್ಯಾರ್ಥಿ ಪರಿಷತ್ತಿನ ಕಾರ್ಯಪದ್ಧತಿಯ ಪ್ರಮುಖ ಭಾಗ. ಉಳಿದ ಸಂಘಟನೆಯಲ್ಲಿ ಒಬ್ಬ ವ್ಯಕ್ತಿ ಹೇಳಿದ ನಿರ್ಧಾರಗಳಿಗೆ ಬದ್ಧವಾಗುವಂತ ಸನ್ನಿವೇಶವನ್ನು ನೀವೆಲ್ಲ ಕಾಣ್ತೀರಿ. ಆದ್ರೆ ವಿದ್ಯಾರ್ಥಿ ಪರಿಷತ್ ಸಾಮೂಹಿಕತೆಯ ಮೇಲೆ ವಿಶ್ವಾಸವನ್ನು ಇಟ್ಕೊಂಡಿದೆ. ನಾನು ಅನ್ನುವಂಥದ್ದು ಭ್ರಮೆ, ನಾವು ಅನ್ನುವಂಥದ್ದೇ ಸತ್ಯ. ಈ ನಾವು ಅನ್ನುವಂಥ ಸತ್ಯದ ಆಧಾರದ ಮೇಲೆ ಪರಿಷತ್ ಇವತ್ತು ಕಾರ್ಯಕರ್ತರ ಒಂದು ಸಾಮೂಹಿಕತೆಯ ಮೇಲೆ ವಿಶ್ವಾಸ ಇಟ್ಕೊಂಡು ಕೆಲಸ ಮಾಡಿದೆ. ಯಾವ ಎಡಪಂಥೀಯ ಚಿಂತನೆಯ ವಿದ್ಯಾರ್ಥಿ ಕಾರ್ಯಕರ್ತರು ತ್ರಿವರ್ಣ ಧ್ವಜವನ್ನು ಕ್ಯಾಂಪಸ್ನಲ್ಲಿ ಆರ್ಲಿಕ್ಕೆ ಬಿಡುವುದಿಲ್ಲ ಅಂತ ಬೆದರಿಕೆ ಆಗ್ತಾ ಇದ್ರು, ಆರ್ಲಿಕ್ಕೆ ಬಿಡ್ತಾ ಇರ್ಲಿಲ್ಲ, ಅದನ್ನು ಸವಾಲಾಗಿ ಸ್ವೀಕರಿಸಿತು. ಆ ದಿನದ ಮಾನದಲ್ಲಿ ವಿದ್ಯಾರ್ಥಿ ಪರಿಷತ್ತಿನಲ್ಲಿ ಸಾವಿರಾರು ಸಂಖ್ಯೆಗಳ ಕಾರ್ಯಕರ್ತರು ಇರಲಿಲ್ಲ. ಇದ್ದ ಸೀಮಿತ ಸಂಖ್ಯೆ ವಿದ್ಯಾರ್ಥಿಗಳನ್ನು ಇರಿಸಿಕೊಂಡು ಜನವರಿ 26ನೇ ತಾರೀಕಿಗೆ ವಿದ್ಯಾರ್ಥಿ ಪರಿಷತ್ತಿನ ಕಾರ್ಯಕರ್ತರು ಕಾಕತೀಯ ವಿಶ್ವವಿದ್ಯಾನಿಲಯದಲ್ಲಿ ತ್ರಿವರ್ಣ ಧ್ವಜವನ್ನು ಹಾರಾಟ ಮಾಡಿದರು. ಈ ಸುದ್ದಿಯನ್ನು ಕೇಳಿದಂತ ಎಡಪಂಥೀಯ ಸೋ ಕಾಲ್ಡ್ ಮಾರ್ಕ್ಸ್ವಾದಿಗಳು ತ್ರಿವರ್ಣ ಧ್ವಜವನ್ನು ಕೆಳಗಿರಿಸಿ ಕಪ್ಪು ಬಾವುಟವನ್ನು ಹಾರಿಸುವ ಪ್ರಯತ್ನಗಳನ್ನು ಮಾಡಿದರು. ಕೇಸು ಹಿಂದುಳಿದುಕೊಳ್ಬೇಕಂತ ಪ್ರಯತ್ನಗಳಾಯಿತು. ನ್ಯಾಯಾಲಯದಲ್ಲಿ ವಾದ ವಿವಾದಗಳು ನಡೆಯುವಂತ ಹೊತ್ತಿಗೆ ಜಗಮೋಹನ್ ರೆಡ್ಡಿ ನ್ಯಾಯಾಲಯಕ್ಕೆ ಭೇಟಿ ಕೊಡಬೇಕು ಅನ್ನುವಂತ ಹೊತ್ತಿಗೆ ದುಷ್ಕರ್ಮಿಗಳು ಜಗಮೋಹನ್ ರೆಡ್ಡಿಯ ಮೇಲೆ ಗುಂಡು ಹಾರಿಸಿಕೊಂಡು ಬಿಟ್ರು. ಹಾಗಂತೇಳಿ ವಿದ್ಯಾರ್ಥಿ ಪರಿಷತ್ತಿನ ಚಟುವಟಿಕೆ ನಿಲ್ಲಿಲ್ಲ. ಸ್ನೇಹಿತರೆ ನಮಸ್ಕಾರ. ಸಂಘದಂಗಳ ಅನ್ನುವಂತಹ ಒಂದು ಸಿರೀಸ್ನ ಮೂಲಕ ಸಂಘದ ಶತಾಬ್ದಿಯ ಈ ಸಂದರ್ಭದಲ್ಲಿ, ಅಂದರೆ ಸಂಘಕ್ಕೆ 100 ವರ್ಷ ಆಗುತ್ತಾ ಇರುವಂತಹ ಸಂದರ್ಭದಲ್ಲಿ ಸಂಘ ಮಾಡ್ತಾ ಇರುವಂತಹ ಬೇರೆ ಬೇರೆ ಕೆಲಸಗಳನ್ನು ನಿಮ್ಮ ಮುಂದೆ ತರುವಂತಹ ಪ್ರಯತ್ನವನ್ನು ಮಾಡ್ತಾ ಇದ್ದೇವೆ. ಅದೇ ಕಾರಣದಿಂದ ಅನೇಕ ವಿಡಿಯೋಗಳ ರೂಪದಲ್ಲಿ ಸಂಘ ಮಾಡಿದ ಕೆಲಸಗಳನ್ನು ನಿಮ್ಮ ಮುಂದೆ ಪ್ರಸ್ತುತಪಡಿಸಿದ್ದೇವೆ. ಹಾಗಿರುವಾಗ ಸಂಘ ತನ್ನ ವಿವಿಧ ಕ್ಷೇತ್ರಗಳ ಮೂಲಕ, ಅಂದರೆ ಪ್ರತಿಯೊಂದು ಕ್ಷೇತ್ರಗಳಲ್ಲಿಯೂ ಕೂಡ ಒಂದೊಂದು ಸಂಘಟನೆಗಳ ಮೂಲಕ ಕೆಲಸವನ್ನು ಮಾಡ್ತಾ ಇದೆ. ಅದು ವಿದ್ಯಾರ್ಥಿ ಕ್ಷೇತ್ರದಲ್ಲಿ ವಿದ್ಯಾರ್ಥಿ ಪರಿಷತ್ನ ಮೂಲಕ, ಅಖಿಲ ಭಾರತೀಯ ವಿದ್ಯಾರ್ಥಿ ಪರಿಷತ್ನ ಮೂಲಕ, ಸಾಹಿತ್ಯ ಕ್ಷೇತ್ರದಲ್ಲಿ ಅಖಿಲ ಭಾರತೀಯ ಸಾಹಿತ್ಯ ಪರಿಷತ್ನ ಮೂಲಕ, ಇದೇ ರೀತಿಯಾಗಿ ಬೇರೆ ಬೇರೆ ಸುಮಾರು 70ಕ್ಕೂ ಅಧಿಕ ವಿವಿಧ ಕ್ಷೇತ್ರಗಳಲ್ಲಿ ಸಂಘ ಕೆಲಸ ಮಾಡ್ತಾ ಇದೆ. ಅವುಗಳ ಪರಿಚಯವನ್ನು ಕೂಡ ನಿಮಗೆ ಮಾಡಿಕೊಡಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಮೊದಲನೆಯದಾಗಿ ನಾವು ಆಯ್ಕೆ ಮಾಡಿಕೊಂಡದ್ದು ಅಖಿಲ ಭಾರತೀಯ ವಿದ್ಯಾರ್ಥಿ ಪರಿಷತ್. ಏನು ಅಖಿಲ ಭಾರತೀಯ ವಿದ್ಯಾರ್ಥಿ ಪರಿಷತ್ ಅಂತ ಹೇಳಿದರೆ, ಮತ್ತು ಅದು ಯಾವ ರೀತಿ ಕಾರ್ಯ ಮಾಡುತ್ತದೆ, ಅದರ ಉದ್ದೇಶ ಏನು, ಶೈಕ್ಷಣಿಕ ಕ್ಷೇತ್ರಕ್ಕೆ ವಿದ್ಯಾರ್ಥಿ ಪರಿಷತ್ನ ಕೊಡುಗೆ ಏನು ಅನ್ನುವ ವಿಚಾರದ ಬಗ್ಗೆ ನಿಮಗೆ ತಿಳಿಸುವಂತಹ ಪ್ರಯತ್ನವನ್ನು ಮಾಡುವುದಕ್ಕೋಸ್ಕರವಾಗಿ ಒಬ್ಬ ವಿಶೇಷ ಅತಿಥಿಯನ್ನ ನಾವು ಮಾತನಾಡಿಸಲಿಕ್ಕಿದ್ದೇವೆ. ನಮ್ಮ ಜೊತೆಗಿರುವವರು ಶ್ರೀಯುತ ಕೇಶವ ಬಂಗೇರ ಅವರು, ಅಖಿಲ ಭಾರತೀಯ ವಿದ್ಯಾರ್ಥಿ ಪರಿಷತ್ನ ವಿಭಾಗ ಪ್ರಮುಖ ಆಗಿ ಜವಾಬ್ದಾರಿಯನ್ನ ನಿರ್ವಹಿಸ್ತಾ ಇರುವಂತಹವರು. ಅವರ ಜೊತೆಗೆ ವಿದ್ಯಾರ್ಥಿ ಪರಿಷತ್ನ ಬೇರೆ ಬೇರೆ ಕೆಲಸಗಳನ್ನ, ಉದ್ದೇಶಗಳನ್ನ ಮಾತನಾಡುವಂತಹ ಪ್ರಯತ್ನವನ್ನ ಮಾಡೋಣ. ಜಿ ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ. ನಾವು ಸಂಘದ ವಿವಿಧ ಕ್ಷೇತ್ರಗಳನ್ನು ನೋಡುತ್ತೇವೆ, ಬೇರೆ ಬೇರೆ ರೀತಿಯಾಗಿ ಅದು ಬೇರೆ ಬೇರೆ ಕ್ಷೇತ್ರಗಳಲ್ಲಿ ಕೆಲಸ ಮಾಡ್ತಾ ಇದೆ. ವಿದ್ಯಾರ್ಥಿ ಕ್ಷೇತ್ರದಲ್ಲಿ, ಅಂದರೆ ಶೈಕ್ಷಣಿಕ ಕ್ಷೇತ್ರದಲ್ಲಿ ವಿದ್ಯಾರ್ಥಿ ಪರಿಷತ್ನ ಮೂಲಕ, ಅಖಿಲ ಭಾರತೀಯ ವಿದ್ಯಾರ್ಥಿ ಪರಿಷತ್ನ ಮೂಲಕ ಕೆಲಸ ಮಾಡ್ತಾ ಇದೆ. ಏನು ಉದ್ದೇಶ ಇತ್ತು ಸ್ಥಾಪನೆ ಮಾಡುವುದಕ್ಕೆ? ಸಂಘಕ್ಕೆ ಯಾಕೆ ಯೋಚನೆ ಬಂತು ಈ ರೀತಿಯಾಗಿ ವಿದ್ಯಾರ್ಥಿ ಕ್ಷೇತ್ರದಲ್ಲಿ ಕೆಲಸಗಳಾಗಬೇಕು ಅನ್ನುವಂಥದ್ದು ಯಾಕೆ ಯೋಚನೆ ಬಂತು? ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಪರಿಕಲ್ಪನೆ ಆಧಾರದ ಮೇಲೆ ಅಖಿಲ ಭಾರತೀಯ ವಿದ್ಯಾರ್ಥಿ ಪರಿಷತ್ತು ರೂಪು ತಾಳಿತು ಅನ್ನೋದರಲ್ಲಿ ಎರಡು ಮಾತುಗಳಿಲ್ಲ. ಪರಿವಾರ ಶಾಖೆಯ ಅತ್ಯಂತ ಹಿರಿದಾದ ಮತ್ತೊಂದು ಬೃಹತ್ ಸಂಘಟನೆಯಲ್ಲಿ ವಿದ್ಯಾರ್ಥಿ ಪರಿಷತ್ತು ನಮ್ಮ ಕಣ್ಮುಂದೆ ಕಾಣುವಂಥ ಒಂದು ಸಂಘಟನೆ. ಜಗತ್ತಿನ ಅತಿ ದೊಡ್ಡ ವಿದ್ಯಾರ್ಥಿ ಸಂಘಟನೆ ಅಂತ ಕರೆಸಿಕೊಳ್ತದೆ. ಇವತ್ತು ಜಗತ್ತಿನ ಅತಿ ದೊಡ್ಡ ವಿದ್ಯಾರ್ಥಿ ಸಂಘಟನೆ ಬರೀ ಹೇಳಿಕೆ ಮಾತ್ರ ಅಲ್ಲ, ವಾಸ್ತವದಲ್ಲೂ ಕೂಡ ಅದು ಅತಿ ದೊಡ್ಡ ಸಂಘಟನೆ. ಸ್ವಾತಂತ್ರ್ಯ ನಂತರ ಈ ದೇಶದಲ್ಲಿ ದೇಶದ ಕನಸಿತ್ತು, ದೇಶದ ಪುನರ್ನಿರ್ಮಾಣದ ದಿಗ್ದೆಸೆಯಲ್ಲಿ ಕೆಲಸ ಆಗಬೇಕು. ಸ್ವಾತಂತ್ರ್ಯ ಬಂದ ಕೆಲವೇ ದಿನಗಳಲ್ಲಿ ಅಥವಾ ಕೆಲವೇ ತಿಂಗಳುಗಳಲ್ಲಿ ಯಾವ ಆಲೋಚನೆಗಳನ್ನು ಇಟ್ಕೊಂಡು ಈ ದೇಶದ ಹಿರಿಯರು ಸ್ವಾತಂತ್ರ್ಯ ಹೋರಾಟದಲ್ಲಿ ಧುಮುಕಿದ್ರು, ಕೆಲಸ ಮಾಡಿದರು, ತ್ಯಾಗ ಬಲಿದಾನಗಳ ಪರಂಪರೆ ದೇಶಕ್ಕೆ ಸ್ವಾತಂತ್ರ್ಯ ಬಂತು. ಸ್ವಾತಂತ್ರ್ಯ ನಂತರದ ಈ ದೇಶದ ಪರಿಸ್ಥಿತಿಯಲ್ಲಿ ಯಾಕೋ ಒಂದು ಬಗೆಯ ಊರ್ಧ್ವಮುಖತೆ ಕಾಣದ ಹೊತ್ತಿನಲ್ಲಿ ಸಂಘದ ಹಿರಿಯರು ಯೋಚನೆ ಮಾಡಿದರು, ಈ ದೇಶದ ಪುನರ್ನಿರ್ಮಾಣ ಆಗಬೇಕು. ದೇಶದ ಪುನರ್ನಿರ್ಮಾಣ ಎಲ್ಲ ಆಯಾಮಗಳಿಂದಲೂ ಆಗುವುದು ಹೌದಾದರೂ ದೇಶದ ಪುನರ್ನಿರ್ಮಾಣದ ಆಯಾಮದಲ್ಲಿ ಈ ದೇಶದ ಬೃಹತ್ ಸಂಖ್ಯೆ ಯುವ ಬಂಧುಗಳು ಭಾಗಿಯಾಗಬೇಕು. ಆ ಕಾರಣಕ್ಕಾಗಿ ಈ ಯುವ ಬಂಧುಗಳು ಎಲ್ಲಿದ್ದಾರೆ ಅಂತ ಯೋಚನೆ ಬಂದಾಗ ಕಾಣುವಂಥದ್ದು ಕಾಲೇಜ್ ಕ್ಯಾಂಪಸ್ಗಳಲ್ಲಿ. ಕಾಲೇಜ್ ಕ್ಯಾಂಪಸ್ಗಳಲ್ಲಿರುವಂಥ ಯುವ ಶಕ್ತಿಯನ್ನು ಬಳಸಿಕೊಂಡು ಅಮುಖೇನವಾಗಿ ರಾಷ್ಟ್ರ ಪುನರ್ನಿರ್ಮಾಣದ ವಾಹಿನಿಯಲ್ಲಿ ಅವರನ್ನು ಜೋಡಿಸಬೇಕು ಅನ್ನುವಂಥ ಕಲ್ಪನೆ. ಆ ಕಲ್ಪನೆಗೆ
ಮೂರ್ತರೂಪ ಸಿಕ್ಕಿದ್ದು 1949 ಜುಲೈ 9ರಂದು. ಇಲ್ಲಿ ಒಂದು ಅಂಶವನ್ನು ನಾವು ಗಮನಿಸ್ಕೊಳ್ಬೇಕು. ನೀವು ಸ್ವಾತಂತ್ರ್ಯ ಪೂರ್ವದ 100 ವರ್ಷಗಳ ಈ ದೇಶದ ಇತಿಹಾಸವನ್ನು ನಾವು ಗಮನಿಸಿದಾಗಲೂ ನಿರ್ಣಾಯಕ ಹಂತದಲ್ಲಿ ಈ ದೇಶ ವಿಸ್ಮೃತಿಗೆ ಹೋದಾಗ ಸ್ಮೃತಿಯ ಕಡೆ ತರುವಂಥ ಪ್ರಯತ್ನ ಮಾಡಿದ್ದಕ್ಕೆ ಹಿರಿಯರ ಜೊತೆ ಇದ್ರು. ಮುಖ್ಯವಾಹಿನಿಯಲ್ಲಿದ್ದದ್ದು ಯುವಬಂಧು. ಹೌದು ಹೌದು. ಇದಕ್ಕೆ 200 ವರ್ಷಗಳ ಸ್ವಾತಂತ್ರ್ಯ ಹೋರಾಟದ ಇತಿಹಾಸವನ್ನೇ ನಮ್ಮ ಕಣ್ಮುಂದೆ ಇಟ್ಕೊಳ್ಬೋದು. ಖಂಡಿತ. ಈ ಚಿಂತನೆಯ ಆಧಾರದ ಮೇಲೆ ವಿದ್ಯಾರ್ಥಿ ಪರಿಷತ್ ಜನ್ಮ ತಾಳಿದ್ದು. ವಿಶೇಷವಾಗಿ ಕಾಲೇಜ್ ಕ್ಯಾಂಪಸ್ಗಳಲ್ಲಿ ಓದ್ತಿರುವಂಥ ಯುವ ಬಂಧುಗಳ ಹತ್ರ ಶಿಕ್ಷಣ ಬದುಕಿಗೆ, ಜೀವನ ದೇಶಕ್ಕೋಸ್ಕರ, ಈ ಚಿಂತನೆಯ ಆಧಾರದ ಮೇಲೆ ವಿದ್ಯಾರ್ಥಿ ಪರಿಷತ್ ಜನ್ಮ ತಾಳಿದ್ದು. ಸಾಮಾನ್ಯವಾಗಿ ನಾವು ಬೇರೆ ಬೇರೆ ಸಂಘಟನೆಗಳನ್ನು ನೋಡ್ತೇವೆ. ಅಂದರೆ ವಿದ್ಯಾರ್ಥಿಗಳ ಜೊತೆಗೆ ಕೆಲಸ ಮಾಡುವಂಥ, ವಿದ್ಯಾರ್ಥಿ ಕ್ಷೇತ್ರದಲ್ಲಿ ಕೆಲಸ ಮಾಡುವಂಥ ಬಹಳಷ್ಟು ಸಂಘಟನೆಗಳು, ಬೇರೆ ಬೇರೆ ಸೈದ್ಧಾಂತಿಕವಾದಂಥ ವಿಚಾರಗಳನ್ನು ಒಳಗೊಂಡಂಥ ಸಂಘಟನೆಗಳಿದೆ. ವಿದ್ಯಾರ್ಥಿ ಪರಿಷತ್ ಯಾಕೆ ಭಿನ್ನ? ಇವುಗಳಿಂದ ಎಲ್ಲ ಬೇರೆ ಬೇರೆ ಸಂಘಟನೆಗಳಿಗಿಂತಲೂ ಕೂಡ ಇವತ್ತು ಜಗತ್ತಿನ ಅತಿ ದೊಡ್ಡ ಸಂಘಟನೆಯಾಗಿ ಹೊರಬರಬೇಕು ಅಂತ ಹೇಳಿದರೆ ಅದರಲ್ಲಿ ಏನಾದರೂ ಒಂದು ಯುನೀಕ್ನೆಸ್ ಅನ್ನುವಂಥದ್ದು ಇರಬೇಕು. ಅದು ಬೇರೆಯವರಿಗಿಂತ ನಾವು ಬೇರೆ, ಭಿನ್ನ ಅನ್ನುವಂಥದ್ದು ಏನಾದರೂ ಇರಬೇಕು. ಯಾವ ಯುನೀಕ್ನೆಸ್ನ ಕಾರಣಕ್ಕೋಸ್ಕರ ವಿದ್ಯಾರ್ಥಿಗಳು ಪರಿಷತ್ನೊಟ್ಟಿಗೆ ಸೇರಿಕೊಳ್ಬೇಕು ಅನ್ನೋದು? ವಿದ್ಯಾರ್ಥಿ ಪರಿಷತ್ತಿನ ಸೈದ್ಧಾಂತಿಕತೆ ವಿದ್ಯಾರ್ಥಿ ಪರಿಷತ್ತಿನ ಅವಿಚ್ಛಿನ್ನತೆಗೆ ಕಾರಣ. ನಿಮಗೆ ಒಂದು ವಾಕ್ಯದಲ್ಲಿ ಹೇಳುವುದಾದರೆ, ಒಂದು ಸ್ಪಷ್ಟವಾದಂಥ ಸೈದ್ಧಾಂತಿಕದ ಹಿನ್ನೆಲೆಯಲ್ಲಿ ವಿದ್ಯಾರ್ಥಿ ಪರಿಷತ್ ಜನ್ಮ ತಾಳಿದೆ. ಒಂದು ರಾಷ್ಟ್ರ ಪುನರ್ನಿರ್ಮಾಣದ ವ್ಯಾಪಕವಾದ ಸಂದರ್ಭ ಅದು. ಎರಡನೇದು ಶಿಕ್ಷಣ ಕ್ಷೇತ್ರದಲ್ಲಿ ಕೆಲಸ ಮಾಡೋದು. ಹೀಗೆ ರಾಷ್ಟ್ರ ಪುನರ್ನಿರ್ಮಾಣದ ವ್ಯಾಪಕ ಸಂದರ್ಭದಲ್ಲಿ ಶಿಕ್ಷಣ ಕ್ಷೇತ್ರದಲ್ಲಿ ಕೆಲಸ ಮಾಡ್ತಾ, ರಚನಾತ್ಮಕ ಕಾರ್ಯಕ್ರಮಗಳಲ್ಲಿ ಭಾಗಿಯಾಗ್ತಾ, ಪಕ್ಷ ರಾಜಕಾರಣಕ್ಕಿಂತ ಮೇಲೆ ನಿಂತು ರಾಷ್ಟ್ರ ರಾಜಕಾರಣವನ್ನು ಕಣ್ಮುಂದೆ ಇರಿಸಿಕೊಂಡು ಈ ದೇಶದ ಯುವ ಬಂಧುಗಳನ್ನು ಜೋಡಿಸುವಂಥ ಕೆಲಸವನ್ನು ವಿದ್ಯಾರ್ಥಿ ಪರಿಷತ್ ಕಳೆದ 75 ವರ್ಷಗಳಿಂದ ಮಾಡ್ತಾ ಬಂದಿದೆ. ನೀವು ಹೇಳಿದಾಗೆ ಉಳಿದ ವಿದ್ಯಾರ್ಥಿ ಸಂಘಟನೆಗೂ ವಿದ್ಯಾರ್ಥಿ ಪರಿಷತ್ತಿಗೂ ಭಿನ್ನತೆ ಯಾಕು ಅಂತ ಕೇಳಿದರೆ, ನೀವು ಕಳೆದ 75-77 ವರ್ಷಗಳಲ್ಲಿ 1947 ನಂತರ ಈ ದೇಶದಲ್ಲಿ 100 ವಿದ್ಯಾರ್ಥಿ ಸಂಘಟನೆಗಳು ಹುಟ್ಕೊಂಡಿದೆ. ನೀವು ಮಂಗಳೂರಿಗೆ ಬನ್ನಿ, ಕಳೆದ 20 ವರ್ಷದಲ್ಲಿ 16 ವಿದ್ಯಾರ್ಥಿ ಸಂಘಟನೆಗಳು ಹುಟ್ಕೊಂಡಿದೆ. 16 ವಿದ್ಯಾರ್ಥಿ ಸಂಘಟನೆಗಳು 40-50 ಆಗಿ ಕವಲುಗಳನ್ನು ಪಡೆದಿದೆ, ತನ್ನಿಂದಾನೇ ಮಾಯವಾಗಿದೆ. ಆದರೆ ವಿದ್ಯಾರ್ಥಿ ಪರಿಷತ್ ಅದು ತನ್ನ ಜೊತೆಯಲ್ಲಿರಿಸಿಕೊಂಡಿರುವಂಥ ಸೈದ್ಧಾಂತಿಕತೆ, ವಿದ್ಯಾರ್ಥಿ ಪರಿಷತ್ ಪಾಲಿಸಿಕೊಂಡು ಬಂದಂಥ ಕಾರ್ಯಪದ್ಧತಿ, ವಿದ್ಯಾರ್ಥಿ ಪರಿಷತ್ ಇವತ್ತಿಗೂ ತನ್ನ ನೀತಿಯನ್ನು ರಾಜನೀತಿಯನ್ನಾಗಿ ಇರಿಸಿಕೊಳ್ಳದೆ ರಾಷ್ಟ್ರ ನೀತಿಯನ್ನಾಗಿ ಇರಿಸಿಕೊಂಡದ್ದು. ಪಕ್ಷ ರಾಜಕಾರಣಕ್ಕೆ ಮೇಲೆ ನಿಂತು ರಾಷ್ಟ್ರ ರಾಜಕಾರಣದಲ್ಲಿ ಭಾಗಿಯಾಗಿದ್ದು, ಯಾವುದೇ ಪಕ್ಷದ ನೆರಳಾಗದೆ, ಯಾವುದೇ ಪಕ್ಷದ ಅಡಿಯಾಳಾಗದೆ ಇವತ್ತಿಗೂ ಸರ್ವ ಸ್ವತಂತ್ರವಾಗಿ ಈ ದೇಶದಲ್ಲಿ ನಿಷ್ಠೆಯಿಂದ ನೇಷನ್ ಫಸ್ಟ್, ರಾಷ್ಟ್ರ ಮೊದಲು ಅನ್ನುವಂಥ ಕಲ್ಪನೆಯಿಂದ ಕೆಲಸ ಮಾಡುವಂಥ ಸಂಘಟನೆ ಅದು ಅಖಿಲ ಭಾರತೀಯ ವಿದ್ಯಾರ್ಥಿ ಪರಿಷತ್. ಹಾಗಾಗಿ ಅನ್ಯ ವಿದ್ಯಾರ್ಥಿ ಸಂಘಟನೆ ಜೊತೆಗೆ ತುಲನೆ ಮಾಡುವಂಥ ಸಂದರ್ಭಗಳೇ ಬರುವುದಿಲ್ಲ ಅಂತ ನಾನು ಹೇಳೋದು. ಏನು ಕೆಲಸ ಮಾಡ್ತದೆ ವಿದ್ಯಾರ್ಥಿ ಪರಿಷತ್? ವಿದ್ಯಾರ್ಥಿ ಸಂಘಟನೆಗಳು ಬಹಳಷ್ಟಿದ್ದಾವೆ. ನಾನು ಆಗಲೇ ಹೇಳಿದಾಗೆ ಅವುಗಳು ಬೇರೆ ಬೇರೆ ಕೆಲಸಗಳಲ್ಲಿ ತೊಡಗಿರ್ತದೆ. ಅಂದರೆ ಏನೋ ಒಂದು ಸಮಸ್ಯೆ ಆಯಿತು, ವಿದ್ಯಾರ್ಥಿಗಳಿಗೆ ಫೀಸ್ ಜಾಸ್ತಿ ಮಾಡಿ, ಫೀಸ್ ಕಮ್ಮಿ ಮಾಡಿ, ಮತ್ತು ನಮ್ಮ ಕ್ವಶನ್ ಪೇಪರ್ ಇನ್ನೊಂದು ಮತ್ತೊಂದು ಆ ರೀತಿಯಾದಂಥ ಸಮಸ್ಯೆಗಳ ಬಗ್ಗೆ ಕೂಡ ಕೆಲಸ ಮಾಡುತ್ತೆ. ವಿದ್ಯಾರ್ಥಿ ಪರಿಷತ್ ಅಂಥದ್ದರ ಜೊತೆಗೆ ಬೇರೆ ಬೇರೆ ರಾಷ್ಟ್ರ ಚಿಂತನೆಗಳು ಬಂದಾಗಲೂ ಕೂಡ ಅಲ್ಲಿ ಮುಂಚೂಣಿಯಲ್ಲಿ ನಿಂತು ಕೆಲಸ ಮಾಡುವಂಥದ್ದನ್ನು ನಾವು ನೋಡ್ತೇವೆ. ಅಂದರೆ ಕೇವಲ ಒಂದು ವ್ಯವಸ್ಥೆಯ ಸರಿ ಮಾಡುವುದಷ್ಟೇ ಅಲ್ಲದೆ ಒಟ್ಟು ರಾಷ್ಟ್ರವನ್ನು ದೃಷ್ಟಿಯಲ್ಲಿಟ್ಕೊಂಡು ವಿದ್ಯಾರ್ಥಿ ಪರಿಷತ್ ಕೆಲಸ ಮಾಡುತ್ತಾ ಇರುವಂಥದ್ದನ್ನು ನಾವು ಸಾಮಾನ್ಯವಾಗಿ ನೋಡುತ್ತೇವೆ. ನಿಜವಾಗಿ ಏನು ಕೆಲಸ ಅದು ಅಂತ, ಅಂದರೆ ವಿದ್ಯಾರ್ಥಿ ಪರಿಷತ್ನ ಕೆಲಸ ಏನು, ಕಾರ್ಯಪದ್ಧತಿ ಏನು? ನೀವು ವಿದ್ಯಾರ್ಥಿ ಪರಿಷತ್ತಿನ ಕಾರ್ಯಪದ್ಧತಿ ಮತ್ತು ಕಾರ್ಯಕರ್ತರ ವಿಕಾಸ ಅದು ಒಂದಕ್ಕೊಂದು ಸಂಬಂಧ ಇದೆ. ನಾನಿಲ್ಲಿ ವಿದ್ಯಾರ್ಥಿ ಪರಿಷತ್ತಿನ ಕಾರ್ಯಪದ್ಧತಿಯನ್ನು ನಿಮಗೆ ತಿಳಿಸ್ತಲೇ ಕಳೆದ 75 ವರ್ಷಗಳಲ್ಲಿ ವಿದ್ಯಾರ್ಥಿ ಪರಿಷತ್ ಏನು ಕೆಲಸ ಮಾಡಿದೆ ಅನ್ನೋದನ್ನು ನೆನಪಿಸುವಂಥ ಪ್ರಯತ್ನವನ್ನು ಕೂಡ ಖಂಡಿತ. ವಿದ್ಯಾರ್ಥಿ ಪರಿಷತ್ತಿನ ಕಾರ್ಯಪದ್ಧತಿ ವಿದ್ಯಾರ್ಥಿ ಪರಿಷತ್ತಿನ ಹೃದಯ ಅದು. ಈಗ ನೀವು ಅನ್ಯ ಸಂಘಟನೆಗಳಿಗೂ ಅಖಿಲ ಭಾರತೀಯ ವಿದ್ಯಾರ್ಥಿ ಪರಿಷತ್ಗೆ ಭಿನ್ನ ಏನು ಅಂತ ಕೇಳಿದಾಗ ಈ ಪ್ರಶ್ನೆಗೆ ಎಲ್ಲೇ ಉತ್ತರ ಇದೆ. ಸಾಮೂಹಿಕತೆ ವಿದ್ಯಾರ್ಥಿ ಪರಿಷತ್ತಿನ ಕಾರ್ಯಪದ್ಧತಿಯ ಪ್ರಮುಖ ಭಾಗ. ಉಳಿದ ಸಂಘಟನೆಯಲ್ಲಿ ಒಬ್ಬ ವ್ಯಕ್ತಿ ಹೇಳಿದ ನಿರ್ಧಾರಗಳಿಗೆ ಬದ್ಧವಾಗುವಂತ ಸನ್ನಿವೇಶವನ್ನು ನೀವೆಲ್ಲ ಕಾಣ್ತೀರಿ. ಆದರೆ ವಿದ್ಯಾರ್ಥಿ ಪರಿಷತ್ ಸಾಮೂಹಿಕತೆಯ ಮೇಲೆ ವಿಶ್ವಾಸವನ್ನು ಇಟ್ಕೊಂಡಿದೆ. ನಾನು ಅನ್ನುವಂಥದ್ದು ಭ್ರಮೆ, ನಾವು ಅನ್ನುವಂಥದ್ದೇ ಸತ್ಯ. ಈ ನಾವು ಅನ್ನುವಂಥ ಸತ್ಯದ ಆಧಾರದ ಮೇಲೆ ಪರಿಷತ್ ಇವತ್ತು ಕಾರ್ಯಕರ್ತರ ಒಂದು ಸಾಮೂಹಿಕತೆಯ ಮೇಲೆ ವಿಶ್ವಾಸ ಇಟ್ಕೊಂಡು ಕೆಲಸ ಮಾಡಿದೆ.
ಈ ಸಾಮೂಹಿಕತೆಯ ಕೆಲಸದ ಪರಿಣಾಮವಾಗಿ ವಿದ್ಯಾರ್ಥಿ ಪರಿಷತ್ ತೆಗೆದುಕೊಳ್ಳುವಂತ ನಿರ್ಣಯ ಪ್ರಕ್ರಿಯೆಯು ಕೂಡ ಒಂದು ರೀತಿಯ ಸಾಮೂಹಿಕವಾಗಿ ಬಂದಂತ ನಿರ್ಣಯ ಆಗಿರ್ತದೆ. ಒಬ್ಬ ವ್ಯಕ್ತಿ ನಿರ್ಧಾರ ಮಾಡುವುದಲ್ಲ. ಹಾಗಂತೇಳಿ ಒಬ್ಬ ವ್ಯಕ್ತಿ ಅಭಿಪ್ರಾಯಗಳನ್ನು ಕೊಡ್ಬೋದು, ನಾನು ಕೊಡ್ಬೋದು, ನೀವು ಕೊಡ್ಬೋದು, ಇನ್ನೊಬ್ಬ ವಿದ್ಯಾರ್ಥಿ, ಎಲ್ಲರಿಗೂ ಸ್ವಾತಂತ್ರ್ಯ. ಆದ್ರೆ ಅಂತಿಮವಾಗಿ ಒಂದು ನಿರ್ಧಾರವನ್ನು ತೆಗೆದುಕೊಂಡ ಮೇಲೆ, ಒಂದು ನಿರ್ಣಯ ಪ್ರಕ್ರಿಯೆ ಆದ್ಮೇಲೆ ಅದು ವ್ಯಕ್ತಿಯ ನಿರ್ಣಯ ಆಗಿರೋದಿಲ್ಲ, ಅದು ವಿದ್ಯಾರ್ಥಿ ಪರಿಷತ್ ನಿರ್ಣಯ ಆಗಿರುತ್ತೆ. ಈ ರೀತಿಯ ಸಾಮೂಹಿಕತೆ, ನಿರ್ಣಯ ಪ್ರಕ್ರಿಯೆ, ಪಾರಸ್ಪರಿಕತೆ. ಈಗ ನಾನು ಮತ್ತು ನೀವು ಸಂವಾದವನ್ನು ಮಾಡ್ತಾ ಇದ್ದೀವಿ. ನಾನು ಮತ್ತು ನೀವು ಸಂವಾದಗಳನ್ನು ಮಾಡ್ತಾ ಇರಲಿ, ನಿಮ್ಮ ಪರಿಚಯ ನನಗಾಗ್ತದೆ, ನನ್ನ ಪರಿಚಯ ನಿಮ್ಗಾಗ್ತದೆ. ಪರಿಷತ್ ಇವತ್ತು ಕಾರ್ಯಕರ್ತರ ಮಧ್ಯೆ ಪಾರಸ್ಪರಿಕತೆಗೆ ಒತ್ತು ಕೊಡ್ತಾ ಇದೆ. ಆ ಪಾರಸ್ಪರಿಕತೆಯ ಮುಂದುವರಿದ ಭಾಗವಾಗಿ ಅನೌಪಚಾರಿಕತೆ ಇಟ್ಕೊಳ್ತದೆ. ಸಕಾರಣ ವಿದ್ಯೆ ಒಂದು ಕಡೆ ಸೇರ್ಬೇಕಾಗಿಲ್ಲ. ಒಂದು ಕಡೆ ಕಲಿತುಕೊಂಡಾಗ ಅಲ್ಲಿ ವಿಚಾರಗಳನ್ನು ವಿನಿಮಯ ಮಾಡ್ತಲೇ, ಅಭಿಪ್ರಾಯಗಳನ್ನು ಹಂಚಿಕೊಳ್ತಲೇ, ಪರಿಷತ್ತಿನ ಒಳನೋಟಗಳನ್ನು ಪರಿಚಯ ಮಾಡಿಕೊಡ್ತಲೇ ಕಾರ್ಯಕರ್ತ ಬೆಳೀತಾ ಬರ್ತಾನೆ. ಅದೆಲ್ಲಕ್ಕಿಂತ ಮಿಗಿಲಾಗಿದ್ದು ಅನಾಮಿಕತೆ. ಪರಿಷತ್ತಿನ ಕಾರ್ಯಪದ್ಧತಿಯ ಅತಿ ದೊಡ್ಡ ಶಕ್ತಿ ಯಾವುದು ಅಂತ ಕೇಳಿದ್ರೆ ಅನಾಮಿಕತೆ. ಹೆಸರಿಲ್ಲ, ಯಾವುದಕ್ಕೆ ಹೆಸರಿಲ್ಲ. ಸಾವಿರಾರು ಕಾರ್ಯಕರ್ತರು ಇವತ್ತು ಕೆಲಸ ಮಾಡ್ತಾ ಇದ್ದಾರೆ. ಅವ್ರು ಯಾರು ಕಾಣಲ್ಲ. ನಾವು ಮಾತಾಡುವಾಗ ಹೇಳ್ತೀವಿ, ಉರಿಯುವ ದೀಪ ಮಾತ್ರ ಕಾಣ್ತದೆ, ಉರಿಸಿದ ಬೆಂಕಿ ಕಡ್ಡಿಗಳು ನಮ್ಮ ಕಣ್ಣಿಗೆ ಗೋಚರ ಆಗಲ್ಲ. ಹೀಗೆ ದೇಶದಲ್ಲಿ ಲಕ್ಷಾಂತರ ಕಾರ್ಯಕರ್ತರು ಕಳೆದ 75-76 ವರ್ಷಗಳೇ ನಿರಂತರವಾಗಿ ಕೆಲಸ ಮಾಡಿದ್ದಾರೆ. ಅಲ್ಲಿ ಹೆಸರಿಗೆ, ಖ್ಯಾತಿಗೆ, ಪ್ರಸಿದ್ಧಿಗೆ ಅಲ್ಲವೇ ಅಲ್ಲ. ಅಲ್ಲಿರುವಂಥ ಉದ್ದೇಶ ರಾಷ್ಟ್ರ ಪುನರ್ನಿರ್ಮಾಣ, ರಾಷ್ಟ್ರದ ಭವ್ಯತವ್ಯತೆ, ರಾಷ್ಟ್ರದ ಊರ್ಧ್ವಮುಖ ಬೆಳವಣಿಗೆಗೆ ರಾಷ್ಟ್ರವಾಹಿನಿಯಲ್ಲಿ ಒಬ್ಬ ಯುವ ಬಂದು ಹೇಗೆ ತನ್ನನ್ನು ತಾನು ಜೋಡಿಸಿಕೊಳ್ಬೋದು ಅನ್ನುವಂಥ ಚಿಂತನೆಗಳು. ನಾನಾಗಲೇ ಹೇಳಿದ ಹಾಗೆ ಈ ಶೈಕ್ಷಣಿಕ ಕ್ಷೇತ್ರದ ಸಮಸ್ಯೆಗಳನ್ನು ಬಿಟ್ಟು ಕೂಡ ವಿದ್ಯಾರ್ಥಿ ಪರಿಷತ್ ಕೆಲವು ಸಮಸ್ಯೆಗಳಿಗೆ ಧ್ವನಿ ಆಗ್ತದೆ. ಈಗ ಕಾಶ್ಮೀರದಲ್ಲಿ ಏನು ಅಲ್ಲಿ ತಿರಂಗ ಹಾರಿಸಬೇಕು ಅಂತಾಗುವಾಗ ವಿದ್ಯಾರ್ಥಿ ಪರಿಷತ್ನ ಕಾರ್ಯಕರ್ತರಲ್ಲಿ ಮುಂದೆ ನಿಂತ್ಕೊಳ್ತಾರೆ. ಆ ರೀತಿಯಾದಂಥ ರಾಷ್ಟ್ರದ ಚಿಂತನೆಗಳು, ರಾಷ್ಟ್ರಕ್ಕೆ ಏನಾದರೂ ಸಮಸ್ಯೆ ಆಯಿತು ಅಂತಾಗುವಾಗಲೂ ಅಲ್ಲಿ ವಿದ್ಯಾರ್ಥಿ ಪರಿಷತ್ನ ಕಾರ್ಯಕರ್ತರು ಇರ್ತಾರೆ. ಇದನ್ನ ಹೇಗೆ ನಾವು ನೋಡ್ಬೋದಂತ ನೋಡಿ, ನಾನು ಪ್ರಾರಂಭದಲ್ಲಿ ಹೇಳಿದ್ದೀನಿ, ವಿದ್ಯಾರ್ಥಿ ಪರಿಷತ್ತಿನ ಚಿಂತನೆ ಹಿಂದ್ಗಡೆ ವಿವೇಕಾನಂದರ ಚಿಂತನೆಗಳಿದೆ, ಆದರ್ಶಗಳಿದೆ. ಅಂತಿಮವಾಗಿ ನಮ್ಮ ಕಣ್ಮುಂದಿರುವ ಸತ್ಯ ಯಾವುದು ಅಂತ ಕೇಳಿದ್ರೆ ನೆಲ, ದೇಶ, ಮಣ್ಣು ಅಷ್ಟೆ. ನಾನು ಪ್ರಾರಂಭದಲ್ಲೇ ಹೇಳಿದ್ದೀನಿ ನಿಮಗೆ, ಇವತ್ತು ವಿದ್ಯಾರ್ಥಿ ಅಂದರೆ ಒಂದು ಕ್ಯಾರಿಯರ್ ಬಿಲ್ಡಪ್ ಮಾಡೋದು ಅಂತ ಇದೆ. ಆದರೆ ಕ್ಯಾರಿಯರಿಸಮ್ ಮಾತ್ರ ಬದುಕಲ್ಲ, ಅದಕ್ಕಿಂತ ಮಿಗಿಲಾದ ಬದುಕಿದೆ. ಸಂಘದ ಹಿರಿಯರು ನಮ್ಮ ಹತ್ರ ಹೇಳ್ಕೊಂಡು ಬಂದ ಸಂಗತಿಗಳು ನಮ್ಮ ಕಣ್ಣು ಮುಂದೆ ಇದೆ. ಸ್ವಂತಕ್ಕೆ ಸ್ವಲ್ಪ, ಸಮಾಜಕ್ಕೆ ಸರ್ವಸ್ವ ಅಂತ. ಈ ನೆಲೆಯಲ್ಲಿ ಪರಿಷತ್ ಕೆಲಸ ಮಾಡ್ತದೆ. ನಿಮಗೆ 2 ಸಂಗತಿಗಳನ್ನು ಮನದಟ್ಟು ಮಾಡುವ ಪ್ರಯತ್ನ ಮಾಡ್ತೀನಿ. ನೀವು ಹೇಳಿದಾಗಲೇ ಇವತ್ತು ವಿದ್ಯಾರ್ಥಿ ಪರಿಷತ್ ಅಂದರೆ ಶೈಕ್ಷಣಿಕ ಕ್ಷೇತ್ರದಲ್ಲಿ ಕೆಲಸ ಮಾಡುವ ಸಂಘಟನೆ ಅನ್ನುವುದನ್ನು ಹೊರತುಪಡಿಸಿ ಪರಿಷತ್ತಿನ ಇವತ್ತು ವಿಸ್ತರಿಸಿಕೊಂಡ ರೀತಿಗಳು. ಈಗ ಮೊದಲ ಘಟನೆಯನ್ನೇ ನೆನಪು ಮಾಡ್ತೀನಿ. 1947ರಲ್ಲಿ ಸ್ವಾತಂತ್ರ್ಯ ಬಂದಾಗ ವಿಶೇಷವಾಗಿ ಉತ್ತರ ಪ್ರದೇಶ ಸರ್ಕಾರ ಶಿಕ್ಷಣ ವ್ಯವಸ್ಥೆಯಲ್ಲಿ ಏಕಾಏಕಿ ಶುಲ್ಕಗಳನ್ನು ಏರಿಕೆ ಮಾಡಿತ್ತು. ಪ್ರತಿಭಟನೆ ಆಯಿತು. 1948ನೇ ಇಸವಿಗೆ ಬಂದಾಗ ಮುಂಬಯಿಯಲ್ಲಿ ಶಿಕ್ಷಣದ ವ್ಯಾಪಾರೀಕರಣದ ಆರಂಭದ ದಿನಗಳ ಹೊತ್ತಿನಲ್ಲಿ ಸರಿಸುಮಾರು 50,000ಕ್ಕೂ ಅಧಿಕ ವಿದ್ಯಾರ್ಥಿಗಳ ಪ್ರತಿಭಟನೆಗಳಾಗಿತ್ತು. ಈ ಚಿಂತನೆಯಲ್ಲಿ ವಿದ್ಯಾರ್ಥಿ ಪರಿಷತ್ ತನ್ನ ನಿರಂತರ ಜೋಡಿಸಿಕೊಂಡು ಬಂದಿತ್ತು. ಒಂದು ಕಡೆ ಶಿಕ್ಷಣದ ವ್ಯಾಪಾರೀಕರಣ, ಇನ್ನೊಂದು ಕಡೆ ಸಮಾಜದ ಭ್ರಷ್ಟ ವ್ಯವಸ್ಥೆ. ನಿಮಗೊಂದು ಘಟನೆಯನ್ನು ಉಲ್ಲೇಖ ಮಾಡ್ತೀನಿ. 1974 ಗುಜರಾತ್ನಲ್ಲಿ ಚಿಮನ್ಭಾಯಿ ಪಾಟೀಲ್ ಅವರ ಸರ್ಕಾರ ಇತ್ತು. ಮಿತಿಮೀರಿದಂಥ ಭ್ರಷ್ಟಾಚಾರದ ಮಿತಿಮೀರಿದಾಗ ಗುಜರಾತಿನಲ್ಲಿರುವಂಥ ವಿದ್ಯಾರ್ಥಿ ಸಮುದಾಯ, ವಿಶೇಷವಾಗಿ ಅದರ ಹಿಂದ್ಗಡೆ ನಿಂತದ್ದು ಅಖಿಲ ಭಾರತೀಯ ವಿದ್ಯಾರ್ಥಿ ಪರಿಷತ್ ಹೋರಾಟವನ್ನು ಮಾಡಿತ್ತು. ಸ್ವತಃ ಒಂದು ಹಂತದಲ್ಲಿ ಗಾಂಧೀಜಿಯವರ ಮೊಮ್ಮಗಳು ಈ ಹೋರಾಟದಲ್ಲಿ ಭಾಗಿಯಾದನ್ನು ನೆನಪು ಮಾಡಬಹುದು ನಾವು. ಅಂತಿಮವಾಗಿ 1974 ಹೊತ್ತಿನಲ್ಲಿ ಚಿಮನ್ಭಾಯಿ ಪಟೇಲ್ ಸರ್ಕಾರ ಭ್ರಷ್ಟಾಚಾರದ ಕಾರಣಕ್ಕಾಗಿ ರಾಜೀನಾಮೆ ಕೊಡಬೇಕಾಯಿತು. ಇದರ ಹಿಂದ್ಗಡೆ ಇದ್ದದ್ದು ವಿದ್ಯಾರ್ಥಿ ಪರಿಷತ್ನ ಹೋರಾಟ. ಅದರ ಮುಂದುವರಿದ ರೂಪವನ್ನು ನೋಡಬಹುದು ನೀವು. ತುರ್ತು ಪರಿಸ್ಥಿತಿಯ ಸಂದರ್ಭದಲ್ಲಿ ಈ ದೇಶದಲ್ಲಿ ಮುಖ್ಯ ನಾಯಕರುಗಳನ್ನು ಆಳುವ ವ್ಯವಸ್ಥೆ ಜೈಲಿಗಟ್ಟಿದಾಗ ದೇಶದಲ್ಲಿ ಪ್ರಜಾಸತ್ತ ಮೌಲ್ಯಗಳ ಮರುಸ್ಥಾಪನೆ ಆಗಬೇಕು, ತುರ್ತು ಪರಿಸ್ಥಿತಿಯನ್ನು ಹಿಂತೆಗೆದುಕೊಳ್ಬೇಕು ಅನ್ನುವಂಥ ಹೋರಾಟ ಮಾಡಿದ್ದಲ್ಲ, ಆ ಹೋರಾಟದಲ್ಲಿ ಭಾಗಿಯಾದ ಇಡೀ ಯುವ ಸಮುದಾಯಕ್ಕೆ ಒಂದು ಸೂತ್ರವನ್ನು ಕೊಟ್ಟದ ಅಖಿಲ ಭಾರತೀಯ ವಿದ್ಯಾರ್ಥಿ ಪರಿಷತ್ ಅಂತ ಹೆಮ್ಮೆಯಿಂದ ಹೇಳ್ತೀವಿ. ಹತ್ತಿರ ಇವತ್ತು ಅಂಕಿಅಂಶಗಳು ಹೇಳ್ತಾ ಇದೆ, 4,500ಕ್ಕೂ ಅಧಿಕ ಯುವ ಬಂಧುಗಳು ವಿದ್ಯಾರ್ಥಿ ಪರಿಷತ್ತಿನ ಕಾರ್ಯಕರ್ತರು ಜೈಲಿಗೆ ಹೋಗಿದ್ದಾರೆ.
ಎರಡನೇ ಸಂಗತಿ ನಿಮ್ಗೆ ಹೇಳ್ತೀನಿ, ಉಳಿದ ಸಂಘಟನೆಗಳಿಗೆ ನಾವು ಯಾಕೆ ಭಿನ್ನ? ಜಯಪ್ರಕಾಶ್ ನಾರಾಯಣ್ ಅವರ ಹೋರಾಟಕ್ಕೆ ನಾವು ಸಾಥ್ ನೀಡಿದ್ದೇವೆ. ಅವರ ನಾಯಕರನ್ನಾಗಿ ಇರಿಸಿಕೊಂಡು ವಿದ್ಯಾರ್ಥಿ ಪರಿಷತ್ ಅವರ ಹಿಂದ್ಗಡೆ ಹೋಗಿತ್ತು. ಚುನಾವಣೆ ಮುಗಿದ ಮೇಲೆ ಜನತಾ ಸರ್ಕಾರ ಬಂತು. ವಿದ್ಯಾರ್ಥಿ ಪರಿಷತ್ಗೆ ಒಂದು ಆಫರ್ ಕೊಟ್ಟರು. ಬೇರೆ ಬೇರೆ ವಿದ್ಯಾರ್ಥಿ ಸಂಘಟನೆಗಳು ಅಧಿಕಾರಕ್ಕೆ ಹೋದ್ರೆ ವಿದ್ಯಾರ್ಥಿ ಪರಿಷತ್ಗೆ ಒಂದು ಆಹ್ವಾನ ಬಂತು, ಜನತಾ ಪಕ್ಷದ ಯುವ ಘಟಕವನ್ನು ನೀವು ಸೇರ್ಕೊಳ್ಳಿ ಅಂತ. ಬಟ್ ವಿದ್ಯಾರ್ಥಿ ಪರಿಷತ್ ತನ್ನ ಸೈದ್ಧಾಂತಿಕತೆಯನ್ನು ಹೊರಬಂದಿಲ್ಲ. ಅದರ ಪರಿಣಾಮ ಏನಾಯಿತು ಅಂತ ಕೇಳಿದ್ರೆ, ವಿದ್ಯಾರ್ಥಿ ಪರಿಷತ್ತನ್ನು ಇಡೀ ದೇಶ ದಟ್ಟಿಸುವಂತ ಪ್ರಯತ್ನಗಳಾಯಿತು. ನೀವೊಂದು ಮಾತು ಹೇಳಿದಿರಿ, ಕಾಶ್ಮೀರ ಸಮಸ್ಯೆಗಳು ನೋಡಿ. 1990 ಜಮ್ಮು ಕಾಶ್ಮೀರದ ಇತಿಹಾಸವನ್ನು ತಗೊಳ್ಳಿ. ಪಾಕಿಸ್ತಾನ ಪ್ರೇರಿತ ಉಗ್ರಗಾಮಿಗಳು, ಮತಾಂಧ ಶಕ್ತಿಗಳು ಇಡೀ ಜಮ್ಮು ಕಾಶ್ಮೀರವನ್ನು ಒಂದು ರೀತಿಯಲ್ಲಿ ಭಯೋತ್ಪಾದಕತೆಯ ಆಡಂಬೋಲವನ್ನಾಗಿ ಮಾಡಿತ್ತು. ಆಳುವ ಸರ್ಕಾರಗಳು ಕಣ್ಮುಚ್ಚಿತ್ತು. ಎಲ್ಲಿವರೆಗೆ ಪಂಥಾಹ್ವಾನ ಬಂತು ಅಂತ ಕೇಳಿದ್ರೆ, ಈ ನೆಲದಲ್ಲಿ ಈ ದೇಶದ ತ್ರಿವರ್ಣ ಧ್ವಜವನ್ನು ಆರಿಸಲಿಕ್ಕೆ ಬಿಡಲ್ಲ ಅಂತ ಒಂದು ರೀತಿ ಉಗ್ರಗಾಮಿಗಳು, ಭಯೋತ್ಪಾದಕರು, ಮತಾಂಧರು ನೇರ ಸವಾಲನ್ನು ಹಾಕಿದಾಗ, ನಾನು ಅತ್ಯಂತ ಹೆಮ್ಮೆಯಿಂದ ಹೇಳ್ತೇನೆ ನಿಮ್ಮ ಮುಂದೆ, ಈ ಸವಾಲನ್ನು ಸ್ವೀಕಾರ ಮಾಡಿದ್ದು ಅಖಿಲ ಭಾರತೀಯ ವಿದ್ಯಾರ್ಥಿ ಪರಿಷತ್. ಈ ದೇಶದ ಸಾರ್ವಭೌಮತೆಯನ್ನು, ಈ ದೇಶದ ಸಮಗ್ರತೆಯನ್ನು, ಈ ದೇಶದ ಏಕತೆಯನ್ನು, ಇದು ಸಂವಿಧಾನದ ಆಶಯ. ಇದು ಸಂವಿಧಾನದ ಆಶಯ. ಈ ಸಂವಿಧಾನದ ಆಶಯಗಳಿಗೆ ಧಕ್ಕೆ ಬರುವ ಯಾವುದೇ ಶಕ್ತಿ ಇದ್ರು ಅದನ್ನು ಎದುರಿಸ್ತೇವೆ ಅಂತ ಹೊರಟದ್ದು ವಿದ್ಯಾರ್ಥಿ ಪರಿಷತ್. 1,000 ವಿದ್ಯಾರ್ಥಿನಿಯರು ಸೇರಿದಂತೆ 10,000ಕ್ಕೂ ಅಧಿಕ ವಿದ್ಯಾರ್ಥಿಗಳು 1990 ಡಿಸೆಂಬರ್ 11 ಕಾಶ್ಮೀರ ಚಲೋ ಅನ್ನುವಂಥ ಆಂದೋಲನಗಳನ್ನು ಮಾಡಿದ್ದು. ಕಾಶ್ಮೀರ ಮತ್ತು ಜಮ್ಮುವಿನಲ್ಲಿ ಆತಂಕಕ್ಕೆ ಒಳಗಾದಂಥ, ನಿರ್ಗತಿಕರಾದಂಥ, ದೌರ್ಜನ್ಯಕ್ಕೆ ತುತ್ತಾದ ಜನಗಳಿಗೆ ಶಕ್ತಿ ತುಂಬುವಂಥ, ಚೈತನ್ಯವನ್ನು ತುಂಬುವಂಥ ಕೆಲಸವನ್ನು ಪರಿಷತ್ ಮಾಡಿತ್ತು. ಇದೇ ವೇದಿಕೆಯಲ್ಲಿ ಹೇಳ್ತೀನಿ, ಆ ನಂತರವೇ ರಾಜಕೀಯ ಪಕ್ಷಗಳು ಹೌದು ಜಮ್ಮು ಕಾಶ್ಮೀರ ನಮ್ಮದು ಅಂತ ಒಕ್ಕೂರಲ್ಲಿ ಹೇಳಿಕೆ ಶುರು ಮಾಡಲಿಕ್ಕೆ ಶುರು. ಇದು ವಿದ್ಯಾರ್ಥಿ ಪರಿಷತ್ತಿನ ಶಕ್ತಿ. ಇದರ ಸ್ವಲ್ಪ ಹಿಂದ್ಗಡೆ ಬನ್ನಿ. ಇವತ್ತು ಇಡೀ ದೇಶ ಅಕ್ರಮ ನುಸುಳುಕೋರರ ಬಗ್ಗೆ ಮಾತಾಡ್ತಾ ಇದೆ. ಮೊನ್ನೆ ಅದೇ ಅಧಿಕಾರಕ್ಕೆ ಬಂದಂತ ಟ್ರಂಪ್ ಅವರು ಮಾತಾಡ್ತಾ ಇದ್ದಾರೆ, ನಾವು ಬಿಡಲ್ಲ, ಮೆಕ್ಸಿಕೋ ಗೋಡೆ ಕಟ್ತೀವಿ. ಯಾಕೆ ಕಟ್ತೀವಿ? ಅಕ್ರಮ ನುಸುಳುಕೋರರು. ಈ ದೇಶ ಭಾರತ 90ರ ದಶಕದಲ್ಲಿ ಈ ರೀತಿಯ ಮತಾಂಧತೆಯಿಂದ ನಲುಗಲಿಕ್ಕೆ ಕಾರಣವಾಗಿದ್ದು ಅಕ್ರಮ ನುಸುಳುಕೋರರು. ನಾವು ನೆನ್ಪಿಟ್ಕೊಳ್ಬೇಕು, 1983 ಹೊತ್ತು ಅಸ್ಸಾಮಿನಲ್ಲಿ ಅಕ್ರಮ ನುಸುಳುಕೋರರು ಬಂದರು. ಅಸ್ಸಾಮಿನ ಸಾಂಸ್ಕೃತಿಕ ಇತಿಹಾಸದ ಮೇಲೆ ಒಂದು ರೀತಿಯ ಪ್ರಹಾರ ಆಯಿತು. ಅಸ್ಸಾಮಿನ ನಿಜವಾದ ಜನಗಳೇನಿದ್ರು ಅವರ ಮೇಲೆ ಆಘಾತ ಆಯಿತು, ಆಕ್ರಮಣ ಆಯಿತು, ತುಳಿತ ದೌರ್ಜನ್ಯಗಳು ನಡೆಯಿತು. ಆ ದಿನಗಳಲ್ಲಿ ಅಸ್ಸಾಮಿನ ವಿದ್ಯಾರ್ಥಿಗಳು ಯೋಚನೆ ಮಾಡಿದ್ರು, ಅಸ್ಸಾಂ ಉಳಿಸ್ಬೇಕು, ಸೇವ್ ಅಸ್ಸಾಂ ಅನ್ನುವಂಥ ಆಲೋಚನೆಗಳನ್ನು ಇಟ್ಕೊಂಡು ವಿದ್ಯಾರ್ಥಿ ಪರಿಷತ್ ಅಸ್ಸಾಂ ಚಲೋ ಅಂತ ಕೊಟ್ಟಿತ್ತು. ಕರೆ ಅಕ್ರಮ ನುಸುಳುಕಾರರನ್ನು ತಡೆಗಟ್ಟಲೇಬೇಕು, ಅವರನ್ನು ಹೊರಗಟ್ಟಲೇಬೇಕು, ದೇಶದ ಅಸ್ಮಿತತೆಯನ್ನು ಕಾಪಾಡಲೇಬೇಕು ಅಂತ ಇಡೀ ದೇಶದ ಮುಂದೆ ಗಟ್ಟಿ ಧ್ವನಿಯಲ್ಲಿ ಹೇಳಿತು. 2008 ನಾವು ವಿದ್ಯಾರ್ಥಿ ಪರಿಷತ್ತಿನಲ್ಲಿ ಅಧ್ಯಾಪಕ ಕಾರ್ಯಕರ್ತರು, ನಮ್ಗೆ ಇವತ್ತು ನೆನಪಿದೆ. ಬಾಂಗ್ಲಾ ನುಸುಳುಕೋರರು ವಿಶೇಷವಾಗಿ ಬಿಹಾರದ ಕಿಸಾನ್ ಜಂಗ್ ಜಾಗದಿಂದ ನುಸುಳ್ತಾ ಇದ್ರು. ಒಂದು ರೀತಿ ನಮ್ಮ ಸಮಗ್ರತೆಗೆ, ಸಾರ್ವಭೌಮತೆಗೆ ಧಕ್ಕೆ ತರುವಂಥ ಸಂಗತಿಗಳು ಬಂದಾಗ ಅಂಕಿ ಅಂಶಗಳನ್ನು ಇಟ್ಕೊಂಡು, ಅಧ್ಯಯನವನ್ನು ಮಾಡಿಕೊಂಡು, ನುಸುಳುಕೋರರು ಯಾರು, ಆಕ್ರಮಣಕಾರರು ಯಾರು, ಅವ್ರನ್ನ ಯಾಕೆ ಬಡಿದಟ್ಟಬೇಕು, ಅವ್ರನ್ನ ಯಾಕೆ ಹೊಡೆದಟ್ಟಬೇಕು ಅನ್ನೋದನ್ನು ಅಧ್ಯಯನ ಮಾಡಿ, ಅಧ್ಯಯನ ವರದಿಯನ್ನು ಸರ್ಕಾರಕ್ಕೆ ಕೊಟ್ಟದ್ದು ಮಾತ್ರ ಅಲ್ಲ, ಚಲೋ ಚಿಕನ್ ನೆಕ್ ಅಂತ ಆಂದೋಲನ ನೋಡಿ ಇಟ್ಕೊಂಡಿತ್ತು. ಅಂದ್ರೆ ಶಿಕ್ಷಣ ಕ್ಷೇತ್ರದಲ್ಲಿ ಕೆಲಸ ಮಾಡುವಂಥ ವಿದ್ಯಾರ್ಥಿ ಪರಿಷತ್ ದೇಶದ ಸಮಗ್ರತೆಗೆ ನೋವಾದಾಗ, ದೇಶದ ಸಾರ್ವಭೌಮತೆಗೆ ಧಕ್ಕೆ ಆದಾಗ ಸುಮ್ಮನೆ ಕೂತ್ಕೊಳ್ಳೋ ಕೆಲಸ ಮಾಡೋದಿಲ್ಲ. ಒಟ್ಟು ದೇಶ ಅನ್ನುವಂಥ ಪರಿಕಲ್ಪನೆ ಬಂದಾಗ ವಿದ್ಯಾರ್ಥಿಗಳಲ್ಲಿ ದೇಶ ನನ್ನದು ಅನ್ನುವಂಥ ಭಾವ ಜಾಗೃತಿ ಆಗೋದಕ್ಕೋಸ್ಕರ ಬಹಳಷ್ಟು ದೊಡ್ಡ ಮಟ್ಟದಲ್ಲಿ ವಿದ್ಯಾರ್ಥಿ ಪರಿಷತ್ ಕೆಲಸ ಮಾಡ್ತಿರುವಂಥ, ಅದರ ಬೇಸಿಕ್ ಕೆಲಸ ನಡೆಯುವಂಥದ್ದೇ ಶೈಕ್ಷಣಿಕ ಕ್ಷೇತ್ರದಲ್ಲಿ. ಇವತ್ತು ವಿದ್ಯಾರ್ಥಿ ಪರಿಷತ್ ಒಂದು ಪ್ರತಿಭಟನೆಗೆ ಕರೆ ನೀಡುತ್ತದೆ ಅಂತ ಒಂದು ವೇಳೆ ಯಾವುದಾದ್ರೂ ಯೂನಿವರ್ಸಿಟಿಗೆ ಅನ್ನಿಸಿದರೆ, ಯಾವುದೇ ಸಮಸ್ಯೆ ಇದ್ರೂ ಕೂಡ ತಕ್ಷಣದಲ್ಲಿ ಅದು ಕ್ಲಿಯರ್ ಆಗ್ತದೆ. ಹೇಗೆ ಸಾಧ್ಯ ಆಯ್ತಿದ್ದು? ನೋಡಿ, ವಿದ್ಯಾರ್ಥಿ ಪರಿಷತ್ ಜನ್ಮ ತಾಳುವ ಹೊತ್ತಿಗಿನ ಘಟನೆಯ ನಿಮ್ಮ ಹತ್ರ ಹೇಳಿದ್ದೀನಿ. ಉತ್ತರ ಪ್ರದೇಶ ಸರ್ಕಾರ ಒಂದು ಬಡ ಮಕ್ಕಳು ಓದುವಂಥ ಕಾಲೇಜು ಶುಲ್ಕವನ್ನು ಹೇರಿಕೆ ಮಾಡಿದಾಗ ವಿದ್ಯಾರ್ಥಿಗಳು ಒಂದು ಬಗೆಯ ಕ್ಷೋಭೆಗೆ ತುತ್ತಾದರು. 48ರ ಹೊತ್ತಿಗೆ ಇದರ ಇನ್ನೊಂದು ರೂಪ ಕಾಣಿಸಿಕೊಂಡಿತು. ಕಾಲಕ್ರಮೇಣ ಶಿಕ್ಷಣ, ಸರ್ಕಾರದ ಶಿಕ್ಷಣ ಒಂದು ಭಾಗವಾದರೆ ಖಾಸಗಿ ಶಿಕ್ಷಣದ ಮಾಫಿಯಾಗಳು ಕಾಣಿಸಿಕೊಂಡವು. ಪ್ರಾರಂಭದಲ್ಲಿ ಒಂದು ಮಾತು ಹೇಳ್ತೀನಿ, ಇವತ್ತು ಈ ದೇಶದಲ್ಲಿ ಸರ್ಕಾರಿ ಮಟ್ಟದ ಶೈಕ್ಷಣಿಕ ವಲಯಗಳು ಇವತ್ತಿಗೆ
ಅಚ್ಚುಕಟ್ಟಾಗಿ ಕೆಲಸ ಮಾಡ್ತಾ ಇರೋದು ಹೌದಾದ್ರೆ, ಸರ್ಕಾರಿ ವ್ಯವಸ್ಥೆಯಲ್ಲಿ ಇವತ್ತು ಶೈಕ್ಷಣಿಕ ಕ್ಷೇತ್ರದಲ್ಲಿ ಒಬ್ಬ ಸಾಮಾನ್ಯ ಮಧ್ಯಮ ವರ್ಗದ ವಿದ್ಯಾರ್ಥಿ ಇವತ್ತಿನ ಕನಿಷ್ಠ ದರದಲ್ಲಿ ಶಿಕ್ಷಣ ಪಡೆಯುವುದು ಸಾಧ್ಯ ಆದರೆ ಹೆಮ್ಮೆಯಿಂದ ಹೇಳ್ತೀವಿ ವಿದ್ಯಾರ್ಥಿ ಪರಿಷತ್ನ ಹೋರಾಟಗಳು. ಒಂದು ಘಟನೆ ಮಾತ್ರ ಹೇಳ್ತೀನಿ. 1992 ಇಡೀ ದೇಶದಲ್ಲಿ ವಿದ್ಯಾರ್ಥಿ ಪರಿಷತ್ ದೊಡ್ಡ ಆಂದೋಲನವನ್ನು ಹೊಂಟಿತ್ತು. ಸೇವ್ ಎಜುಕೇಶನ್, ಸೇವ್ ಕ್ಯಾಂಪಸ್ ಕ್ಯಾಂಪೈನ್. ಶಿಕ್ಷಣವನ್ನು ಉಳಿಸಿ, ವ್ಯಾಪಾರೀಕರಣವನ್ನು ಅಳಿಸಿ ಅನ್ನೋ ದೊಡ್ಡ ಆಂದೋಲನ. ಈ ಆಂದೋಲನದಲ್ಲಿ ನನ್ನ ನೆನಪಿನ ಪ್ರಕಾರ ಬ್ಯಾಂಗ್ಳೂರು ಒಂದರಲ್ಲಿ 85,000 ವಿದ್ಯಾರ್ಥಿಗಳು ಸೇರಿದ್ದಾರೆ. ಬ್ಯಾಂಗ್ಳೂರು ಕೇಂದ್ರದಲ್ಲಿ. ಮುಂಬೈ ಅಂತ ಜಾಗದಲ್ಲಿ 1,35,000 ವಿದ್ಯಾರ್ಥಿಗಳು ಭಾಗಿಯಾಗಿದ್ದಾರೆ. ಇಡೀ ದೇಶದಾದ್ಯಂತ ಹತ್ತಿರ 3 ಲಕ್ಷಕ್ಕೂ ಅಧಿಕ ವಿದ್ಯಾರ್ಥಿಗಳು ಏಕಕಾಲದಲ್ಲಿ ಕ್ಯಾಂಪಸ್ಗಳನ್ನು ಉಳಿಸಿ, ಶಿಕ್ಷಣವನ್ನು ಉಳಿಸಿ ಅನ್ನುವಂಥ ಆಂದೋಲನ ಏನಿದೆಯೋ ಅದು ಅತ್ಯಂತ ಧನಾತ್ಮಕ ಪರಿಣಾಮವನ್ನು ಬೀರಿತ್ತು. ಅದರ ನಂತರವೇ ಇಡೀ ದೇಶದ ವಿದ್ಯಾರ್ಥಿ ಸಂಘಟನೆಗಳು ಶಿಕ್ಷಣ ಸಂಬಂಧಿ ಸಮಸ್ಯೆಗಳು ಬಂದಾಗ ವಿದ್ಯಾರ್ಥಿ ಪರಿಷತ್ನ ಕಡೆ ಕೈ ತೋರಿಸೋ ಪ್ರಯತ್ನ ಮಾಡಿತ್ತು. ಅವ್ರೇನ್ ಮಾಡ್ತಾ ಇದ್ದಾರೆ, ಅವ್ರ ನಿಲುವುಗಳೇನು? ನೀವು ಮಂಗಳೂರು ವಿಶ್ವವಿದ್ಯಾನಿಲಯವನ್ನು ತಗೊಳ್ಳಿ ಅಥವಾ ಕರ್ನಾಟಕದ ಶೈಕ್ಷಣಿಕ ವಾತಾವರಣವನ್ನು ತಗೊಳ್ಳಿ. 16 ವರ್ಷದ ಇತಿಹಾಸವನ್ನು ಕಣ್ಮುಂದೆ ಇರಿಸಿಕೊಂಡು CET, ಒಬ್ಬ ಬಡವನ ಮನೆಯ ಮಗು, ಒಬ್ಬ ಮಧ್ಯಮ ವರ್ಗದವನ ಮನೆಯಲ್ಲಿ ಹುಟ್ಟಿದ ವಿದ್ಯಾರ್ಥಿಯು ಇಂಜಿನಿಯರ್ ಆಗಬೇಕು, ಡಾಕ್ಟರ್ ಆಗಬೇಕು ಅನ್ನುವಂಥ ಕನಸು ಒಂದು ಕಾಲದಲ್ಲಿ ಬರೀ ಕನಸಾಗಿತ್ತು. ಅಂತ ಹೊತ್ತಿನಲ್ಲಿ ಎಲ್ಲರಿಗೂ ಒಂದು ಸಮಾನವಾದಂಥ ಶಿಕ್ಷಣ ಸಿಗಬೇಕು, ಕನಿಷ್ಠ ದರದಲ್ಲಿ ಓದುವಂಥ ವೆಚ್ಚದ ಆಧಾರದಲ್ಲಿ ಶಿಕ್ಷಣ ಪಡಿಬೇಕು ಅನ್ನುವಂಥ ವಿದ್ಯಾರ್ಥಿ ಪರಿಷತ್ತಿನ ಕಲ್ಪನೆ ಹೋರಾಟದ ಫಲವಾಗಿ ಕರ್ನಾಟಕದಲ್ಲಿ CET ಜಾರಿ ಆಯಿತು. ನಾನು ಹೇಳುವುದನ್ನು ನೀವು ಉತ್ಪ್ರೇಕ್ಷೆ ಅಂತ ಅನಿಸಿಕೊಂಡ್ರೆ ಖಂಡಿತವಾಗಿ ವಿದ್ಯಾರ್ಥಿ ಪರಿಷತ್ತಿನ ಹೋರಾಟದ ಇತಿಹಾಸವನ್ನು ಅವಲೋಕನ ಮಾಡಿ ಅಷ್ಟೇ. ಹೌದು, ಖಂಡಿತವಾಗಿಯೂ ಮಾಡ್ಬೋದು. ಅದು ಮಂಗಳೂರು ವಿಶ್ವವಿದ್ಯಾನಿಲಯವೇ. ನೀವು 1-2 ತಿಂಗಳ ಹಿಂದಿನ ಮಾಧ್ಯಮಗಳನ್ನು ಅವಲೋಕನ ಮಾಡಿ. ಸಂಬಂಧಪಟ್ಟಂತ ಯೂನಿವರ್ಸಿಟಿಯಲ್ಲಿ ದುಡ್ಡಿಲ್ಲ, ಸರ್ಕಾರದಿಂದ ಫಂಡ್ ಬರ್ತಾ ಇಲ್ಲ ಅಂತ ಹೇಳಿಕೊಂಡು ಏಕಾಏಕಿ ಆಯಾ ಕೋರ್ಸ್ಗಳ ಶುಲ್ಕವನ್ನು ದ್ವಿಗುಣ ಮಾಡಿದಾಗ ಮೊದಲು ಧ್ವನಿ ಎತ್ತಿದ್ದೆ ವಿದ್ಯಾರ್ಥಿ ಪರಿಷತ್. ಹೌದು. ಸಕಾಲಕ್ಕೆ ಅಂಕಪಟ್ಟಿಗಳು ಸಿಗದಿದ್ದಾಗ, ಸಕಾಲಕ್ಕೆ ಅಂಕಪಟ್ಟಿಗಳ ಜೊತೆಗೆ ಪರೀಕ್ಷೆಗಳಲ್ಲಿ ವ್ಯತ್ಯಯ ಆದಾಗ, ಒಬ್ಬ ವಿದ್ಯಾರ್ಥಿಗೆ ಶೈಕ್ಷಣಿಕ ವಾತಾವರಣದಲ್ಲಿ ನೋವಾದಾಗ ವಿದ್ಯಾರ್ಥಿ ಪರಿಷತ್ ಯಾರ ಮುಲಾಜಿಗೂ ಬೀಳದೆ, ಯಾರ ಹಂಗಿಗೂ ಒಳಗಾಗದೆ ಹೋರಾಟವನ್ನು ಮಾಡಿದೆ. ಹಾಗಾಗಿ ಶೈಕ್ಷಣಿಕ ಹೋರಾಟದಲ್ಲಿ ವಿದ್ಯಾರ್ಥಿ ಪರಿಷತ್ತಿನ ನಿಲುವು, ಹೋರಾಟಗಳು ಅದು ಯಾವತ್ತೂ ಈ ಸಮಾಜ ಇರುವವರಿಗೆ ಒಂದು ಅಚ್ಚಳಿಯದ ದಾಖಲೆ. ಹೌದು, ಖಂಡಿತ. ಇವತ್ತು ವಿದ್ಯಾರ್ಥಿಗಳು ಎಲ್ಲಿಂದೋ ಬರುವಂತ ವಿದ್ಯಾರ್ಥಿಗಳಿದ್ದಾರೆ. ವಿದ್ಯಾರ್ಥಿಗಳಿಗೆ ಓದ್ಲಿಕ್ಕೆ ಬೇಕಾದಂತ ವಸತಿ ನಿಲಯಗಳಿದೆ. ಈ ವಸತಿ ನಿಲಯಗಳ ಸ್ಥಿತಿ ಏನಿತ್ತು ಒಂದು 10-15 ವರ್ಷದ ಹಿಂದೆ? ಹೌದು, ಶೋಚನೀಯ. ಇಂಥ ಸಂದರ್ಭದಲ್ಲಿ ವಿದ್ಯಾರ್ಥಿ ಪರಿಷತ್ ಈ ರಾಜ್ಯದ ವಸತಿ ನಿಲಯಗಳಿಗೆ ಭೇಟಿ ಕೊಟ್ಟು ಅಲ್ಲಿಯ ಮೂಲ ಸೌಕರ್ಯಗಳ ಬಗ್ಗೆ ಅಧ್ಯಯನ ಮಾಡಿ ಒಬ್ಬ ವಿದ್ಯಾರ್ಥಿಗೆ ಕನಿಷ್ಠ ವಾತಾವರಣದಲ್ಲಿ ಓದುವ ಅವಕಾಶವನ್ನು ಕೊಡಬೇಕು. ವಸತಿ ನಿಲಯಗಳನ್ನು ಒಂದು ರೀತಿಯಲ್ಲಿ ಸೌಂದರೀಕರಣಗೊಳಿಸುವುದು ಮಾತ್ರ ಅಲ್ಲ, ಮೂಲಭೂತ ವ್ಯವಸ್ಥೆಯನ್ನು ವಿದ್ಯಾರ್ಥಿಗಳಿಗೆ ಕೊಡುತ್ತಲೇ ಶೈಕ್ಷಣಿಕ ವಾತಾವರಣದಲ್ಲಿ ಗಟ್ಟಿತನ ಮಾಡಬೇಕು ಅಂತ ವಿದ್ಯಾರ್ಥಿ ಪರಿಷತ್ ಹೋರಾಟ ಮಾಡಿದ್ದು ಮಾತ್ರ ಅಲ್ಲ, ಅಧ್ಯಯನ ಮಾಡಿ ಅಧ್ಯಯನವನ್ನು ಸರ್ಕಾರಕ್ಕೆ ಕೊಟ್ಟಿದೆ. ಪರಿಣಾಮವಾಗಿ ಇವತ್ತಿನ ದಿನಮಾನದಲ್ಲಿ ಮನೆಯಿಂದ ಓದುವುದಕ್ಕಿಂತ ಒಳ್ಳೆಯ ವಾತಾವರಣ ಹಾಸ್ಟೆಲ್ ಅಲ್ಲಿ ಸಿಗುವಂತ ಪರಿಸ್ಥಿತಿ ನಿರ್ಮಾಣ ಆಗಬೇಕಾದ್ರೆ ವಿದ್ಯಾರ್ಥಿ ಪರಿಷತ್ತಿನ ಚಿಂತನೆಗೆ ಹೋರಾಟ ಇದೆ. ಹೌದು, ಖಂಡಿತ. ಅಂದ್ರೆ ನಾನು ಇನ್ನೂ ಒಂದು ಯೋಚನೆ ಮಾಡ್ತಾ ಇದ್ದೆ, ಬಹಳಷ್ಟು ಬಾರಿ ಹೋರಾಟಗಳೇನು ಸುಲಭದ ಹಾದಿಗಳಾಗಿರುವುದಿಲ್ಲ. ನಾನು ಕೇರಳದ ವಿದ್ಯಾರ್ಥಿ ಪರಿಷತ್ನ ಕೆಲವು ಸಂಗತಿಗಳನ್ನು ನೋಡ್ತಾ ಇದ್ದೆ. ಅಲ್ಲಿ ಏನಾದರೂ ಒಂದು ಹೋರಾಟ ಮಾಡಬೇಕು ಅಂತ ಆಗುವಾಗಲೂ ಕೂಡ, ಯಾವುದಾದ್ರೂ ಒಂದು ವಿಷಯಕ್ಕೆ ಧ್ವನಿ ಎತ್ತಬೇಕಾಗುವಾಗಲೂ ಕೂಡ ಅಲ್ಲಿ ತನ್ನ ಜೀವವನ್ನ ಪಣಕ್ಕಿಟ್ಟು ಅವನು ಕೆಲಸ ಮಾಡಬೇಕಾದಂತಹ ಅನಿವಾರ್ಯತೆಗಳು. ಸಂಘರ್ಷದ ಹಾದಿ ಅಂತ ವಿದ್ಯಾರ್ಥಿ ಪರಿಷತ್ನ ಹಾದಿಯನ್ನು ನೋಡು, ಯಾವ ರೀತಿಯ ಸಂಘರ್ಷಗಳಿತ್ತು. ಅಂದ್ರೆ ಸಂಘರ್ಷ ಅಂತ ಹೇಳಿದ್ರೆ ಹೋರಾಟ ಒಂದು, ನಾವು ಏನೋ ವ್ಯವಸ್ಥೆ ನಡೀತಾ ಇದೆ ಅದರ ವಿರುದ್ಧವಾಗಿ ಹೋರಾಟ ಮಾಡುವಂಥದ್ದು ಒಂದು, ಅದನ್ನ ಮೀರಿ ಕೂಡ ಕೆಲವೊಂದು ಬಾರಿ ತಮ್ಮ ಜೀವಕ್ಕೆ ಅಪಾಯ ಬಂದಂಥದ್ದು ಬಹಳಷ್ಟು ಘಟನೆಗಳನ್ನ ನಾವು ಕೇಳಿದ್ದೇವೆ. ಅದರ ಬಗ್ಗೆ ಹೇಳೋದಾದ್ರೆ ಅಂದ್ರೆ ರಾಷ್ಟ್ರದ ಹಿತ ಅನ್ನುವಂಥ ಸಂಗತಿಗಳು ಬಂದಾಗ ವಿದ್ಯಾರ್ಥಿ ಪರಿಷತ್ ಮುಂದೆ ನಿಲ್ತದೆ. ಆಗ ಅವರ ವಿರುದ್ಧವಾಗಿ ಅನೇಕ ಸಂಗತಿಗಳು ನಡೆದದ್ದು ನೋಡಿ. ಒಂದು ತಪ್ಪಿದ್ರೆ 2 ಉದಾಹರಣೆಗಳನ್ನು ಕೊಡಬಹುದು. ಇಂಥ 100 ಉದಾಹರಣೆಗಳಿವೆ. ಹೌದು, ಖಂಡಿತ. 1982 ಜನವರಿ 26 ಆಂಧ್ರದ ವಾರಂಗಲ್ನಲ್ಲಿ ಕಾಕತೀಯ ಯೂನಿವರ್ಸಿಟಿ ಇದೆ. ಒಂದು ಕಾಲಮಾನದಲ್ಲಿ ಅದನ್ನು ಎಡಪಂಥೀಯರು ಕಾರ್ಲ್ ಮಾರ್ಕ್ಸ್ ವಿಶ್ವವಿದ್ಯಾನಿಲಯ ಅಂತ ಕರೀತಾ ಇದ್ರು. ಪ್ರತಿ ಆಗಸ್ಟ್ 15 ಜನವರಿ 26 ತಾರೀಕು ಬರುವಾಗ ಕಾಲೇಜ್ ಕ್ಯಾಂಪಸ್ನಲ್ಲಿ ತಿರಂಗ ಧ್ವಜವನ್ನು ಹಾರಲಿಕ್ಕೆ ಬಿಡ್ತಿರ್ಲಿಲ್ಲ. ಈ ಹೊತ್ತಲ್ಲಿ 1982 ವಾರಂಗಲ್ನ ಕಾಕತೀಯ ಯೂನಿವರ್ಸಿಟಿಯಲ್ಲಿರುವಂಥ ವಿದ್ಯಾರ್ಥಿ ಪರಿಷತ್ತಿನ ಕಾರ್ಯಕರ್ತರು, ಜಗಮೋಹನ್ ರೆಡ್ಡಿ ಅನ್ನುವಂಥ ವಿದ್ಯಾರ್ಥಿ ಪರಿಷತ್ತಿನ ಕಾರ್ಯಕರ್ತನ ನೇತೃತ್ವದಲ್ಲಿ ಯಾವ ಎಡಪಂಥೀಯ ಚಿಂತನೆಯ ವಿದ್ಯಾರ್ಥಿ ಕಾರ್ಯಕರ್ತರು ತ್ರಿವರ್ಣ ಧ್ವಜವನ್ನು ಕ್ಯಾಂಪಸ್ನಲ್ಲಿ ಆಡಲಿಕ್ಕೆ ಬಿಡುವುದಿಲ್ಲ ಅಂತ ಬೆದರಿಕೆ ಆಗ್ತಾ ಇದ್ರು,
ಆರ್ಲಿಕ್ಕೆ ಬಿಡ್ತಾ ಇರಲಿಲ್ಲೋ ಅದನ್ನು ಸವಾಲಾಗಿ ಸ್ವೀಕರಿಸಿತು. ಆ ದಿನದ ಮಾನದಲ್ಲಿ ವಿದ್ಯಾರ್ಥಿ ಪರಿಷತ್ತಿನಲ್ಲಿ ಸಾವಿರಾರು ಸಂಖ್ಯೆಗಳ ಕಾರ್ಯಕರ್ತರು ಇರಲಿಲ್ಲ. ಇದ್ದ ಸೀಮಿತ ಸಂಖ್ಯೆ ವಿದ್ಯಾರ್ಥಿಗಳನ್ನು ಇರಿಸಿಕೊಂಡು ಜನವರಿ 26ನೇ ತಾರೀಕಿಗೆ ವಿದ್ಯಾರ್ಥಿ ಪರಿಷತ್ತಿನ ಕಾರ್ಯಕರ್ತರು ಕಾಕತೀಯ ವಿಶ್ವವಿದ್ಯಾನಿಲಯದಲ್ಲಿ ತ್ರಿವರ್ಣ ಧ್ವಜವನ್ನು ಹಾರಾಟ ಮಾಡಿದರು. ಈ ಸುದ್ದಿಯನ್ನು ಕೇಳಿದಂತ ಎಡಪಂಥೀಯ ಸೋ ಕಾಲ್ಡ್ ಮಾರ್ಕ್ಸ್ವಾದಿಗಳು ತ್ರಿವರ್ಣ ಧ್ವಜವನ್ನು ಕೆಳಗಿರಿಸಿ ಕಪ್ಪು ಬಾವುಟವನ್ನು ಹಾರಿಸುವ ಪ್ರಯತ್ನಗಳನ್ನು ಮಾಡಿದರು. ಇದರ ಮಧ್ಯೆ ಸಂಘರ್ಷಗಳಾಯಿತು, ನೂಕಾಟಗಳಾಯಿತು, ಹೊಡೆದಾಟ ಬಡೆದಾಟಗಳಾಯಿತು. ಇದೆಲ್ಲವನ್ನೂ ಲೆಕ್ಕಿಸದೆ ವಿದ್ಯಾರ್ಥಿ ಪರಿಷತ್ತಿನ ಕಾರ್ಯಕರ್ತ ಜಗಮೋಹನ್ ರೆಡ್ಡಿ ಮತ್ತೆ ಕ್ಯಾಂಪಸ್ನಲ್ಲಿ ತ್ರಿವರ್ಣ ಧ್ವಜವನ್ನು ಹಾರಿಸುವ ಪ್ರಯತ್ನ ಮಾಡಿದರು. ಅಷ್ಟು ಮಾತ್ರ ಅಲ್ಲ, ಮೊದಲ ಬಾರಿಗೆ ತ್ರಿವರ್ಣ ಧ್ವಜವನ್ನು ಆರೋಹಣ ಮಾಡಲಿಕ್ಕೆ ವಿರೋಧಿಸಿದ ವ್ಯವಸ್ಥೆ ಏನಿದೆಯೋ ಅವರ ವಿರುದ್ಧ ದೂರು ದಾಖಲಿಸಿದರು. ಮತ್ತೆ ಬೆದರಿಕೆಗಳು ಬಂದಾಗಲೂ ಅದನ್ನ ಯಾವುದನ್ನು ತಗೊಳ್ಳಿಲ್ಲ ವಿದ್ಯಾರ್ಥಿ ಪರಿಷತ್ತಿನ ಕಾರ್ಯಕರ್ತರು, ವಿಶೇಷವಾಗಿ ಜಗನ್ಮೋಹನ್ ರೆಡ್ಡಿ ಅಂತ ಕಾರ್ಯಕರ್ತರು ಅದನ್ನು ಲೆಕ್ಕಿಸಲಿಲ್ಲ. ಕೇಸು ಹಿಂದುಳಿದುಕೊಳ್ಬೇಕಂತ ಪ್ರಯತ್ನಗಳಾಯಿತು. ನ್ಯಾಯಾಲಯದಲ್ಲಿ ವಾದ ವಿವಾದಗಳು ನಡೆಯುವಂಥ ಹೊತ್ತಿಗೆ ಜಗನ್ಮೋಹನ್ ರೆಡ್ಡಿ ನ್ಯಾಯಾಲಯಕ್ಕೆ ಭೇಟಿ ಕೊಡಬೇಕು ಅನ್ನುವಂಥ ಹೊತ್ತಿಗೆ ದುಷ್ಕರ್ಮಿಗಳು ಜಗನ್ಮೋಹನ್ ರೆಡ್ಡಿಯ ಮೇಲೆ ಗುಂಡು ಹಾರಿಸಿಕೊಂಡು ಬಿಟ್ರು. ಹಾಗಂತೇಳಿ ವಿದ್ಯಾರ್ಥಿ ಪರಿಷತ್ತಿನ ಚಟುವಟಿಕೆ ನಿಲ್ಲಿಲ್ಲ. ಹೌದು, ನೀವು ಕೇರಳ ಹೇಳಿದಿರಿ. ಕೇರಳದಲ್ಲಿ ವಿಶಾಲ್ನ ಸಾವುಗಳು, ಸಚಿನ್ ಗೋಪಾಲ್ನ ಸಾವುಗಳು, ಪಂಬಾ ನದಿಯಲ್ಲಿ ಪ್ರಾಣ ಬಿಟ್ಟ ದುಷ್ಕರ್ಮಿಗಳ ಕಲ್ಲೇಟಿಗೆ ಪ್ರಾಣ ಬಿಟ್ಟ 3 ವಿದ್ಯಾರ್ಥಿಗಳ ಬದುಕುಗಳು. ನೀವು ಒಟ್ಟು ಇವತ್ತು ಅಧ್ಯಯನ ಮಾಡಿದ್ರೆ ಹತ್ತಿರ 50ಕ್ಕೂ ಅಧಿಕ ವಿದ್ಯಾರ್ಥಿ ಪರಿಷತ್ತಿನ ಕಾರ್ಯಕರ್ತರು, ರಾಷ್ಟ್ರೀಯ ಸ್ವಯಂ ಸೇವಕ ಸಂಘನೇ ಚಿಂತನಧಾರೆಯ ಆಧಾರದಲ್ಲಿ ಕೆಲಸ ಮಾಡುವ ಸ್ವಯಂ ಸೇವಕರು ದೇಶ ಹಿತದ ಪ್ರಶ್ನೆಗಳು ಬಂದಾಗ ದುಷ್ಕರ್ಮಿಗಳ ವಿರುದ್ಧ ಬಡಿದಾಟವನ್ನು ಮಾಡಿ ಪ್ರಾಣಾರ್ಪಣೆ ಮಾಡಿದ್ದಾರೆ. ಇಲ್ಲಿ ಸಂಘರ್ಷ ಅನ್ನುವಂಥದ್ದು ವೈಯಕ್ತಿಕ ಸಂಘರ್ಷ ಅಲ್ಲ. ನಾನು ಈಗಾಗಲೇ ನಿಮ್ಮ ಹತ್ರ ಒಂದು ಸಂಗತಿಯನ್ನು ಉಲ್ಲೇಖ ಮಾಡಿದೆ ನೋಡಿ. ಇವತ್ತು ಸಂವಿಧಾನದ ಬಗ್ಗೆ ಚರ್ಚೆ ಆಗ್ತಾ ಇದೆ. ದುರಂತ ಎಂತ ಅಂತ ಕೇಳಿದ್ರೆ ಸಂವಿಧಾನದ ಪ್ರತಿಯನ್ನು ಇವತ್ತು ಕೈಯಲ್ಲಿ ಇಟ್ಕೊಂಡು ಓಡಾಡುವವರಿದ್ದಾರೆ. ಅವ್ರು ರಾಷ್ಟ್ರ ರಾಜಕಾರಣವನ್ನು ಮರ್ತಿದ್ದಾರೆ, ರಾಷ್ಟ್ರಹಿತವನ್ನು ಮರ್ತಿದ್ದಾರೆ. ನಾನು ಒಂದು ಪಕ್ಷದ ಬಗ್ಗೆ ಮಾತಾಡ್ತಾ ಇಲ್ಲ. ಇವತ್ತು ವರ್ತಮಾನದ ದಿನದಲ್ಲಿ ರಾಷ್ಟ್ರ ರಾಜಕಾರಣವನ್ನು ಮರೆತು, ರಾಷ್ಟ್ರಹಿತವನ್ನು ಮರೆತು, ಪಕ್ಷ ರಾಜಕಾರಣದ ಅಡಿಯಲ್ಲಿ ಕೆಲಸ ಮಾಡ್ತಲೇ ತಮ್ಮ ಸ್ವಾರ್ಥವಾದ ಆಧಾರದಲ್ಲಿ ಕೆಲಸ ಮಾಡುವಂಥ ನಾಯಕರುಗಳ ಮಧ್ಯೆ ದೇಶದ ಸಂವಿಧಾನಕ್ಕೆ 75 ತುಂಬಿದೆ. ಸಂವಿಧಾನಕ್ಕೆ 75 ತುಂಬುವ ಹೊತ್ತಿನಲ್ಲಿ ಸಂವಿಧಾನದ ಆಶಯಗಳ ಅನುಷ್ಠಾನವನ್ನು ಯಾರು ಮಾಡಬೇಕು? ಈ ದೇಶವಾಸಿಗಳು ಮಾಡಬೇಕು, ವಿಶೇಷವಾಗಿ ಯುವ ಬಂಧುಗಳು ಮಾಡಬೇಕು. ಯುವ ಬಂಧುಗಳ ಹತ್ರ ಈ ಜಾಗೃತಿಯನ್ನು ಉಂಟು ಮಾಡಬೇಕು ಅನ್ನೋ ದೊಡ್ಡ ಅಭಿಯಾನ ನಡೀತಾ ಇದೆ. ಇದರ ಹಿಂದ್ಗಡೆ ಇರುವಂಥದ್ದು ನೇಷನ್ ಫಸ್ಟ್. ಅಂಬೇಡ್ಕರ್ ಹೇಳ್ತಾರಲ್ಲ, ನಾನು ಮೊದಲು ಭಾರತೀಯ ಅನಂತರೂ ಭಾರತೀಯ ಅಂತ. ಈ ಭಾವದಡಿಯಲ್ಲಿ ಕೆಲಸ ಮಾಡುವ ಏಕಮಾತ್ರ ವಿದ್ಯಾರ್ಥಿ ಸಂಘಟನೆ ಅದು ಅಖಿಲ ಭಾರತ ವಿದ್ಯಾರ್ಥಿ ಪರಿಷತ್. ಹಾಗಾಗಿ ಈ ಕೆಲಸದ ದಾರಿ ಸುಲಲಿತ ದಾರಿ ಅಲ್ಲ, ಇಲ್ಲಿ ಸಂಘರ್ಷದ ದಾರಿಯೂ ಇದೆ. ಅದಕ್ಕೆ ನಾನು ಪ್ರಾರಂಭದಲ್ಲಿ ಹೇಳಿದ್ದು, ಶಿಕ್ಷಣ ಬದುಕಿಗೆ, ಜೀವನ ದೇಶಕ್ಕೆ. ಖಂಡಿತ ಖಂಡಿತ. ಆ ಚಿಂತನೆ ಅಡಿಯಲ್ಲಿ 10 ಕಾರ್ಯಕರ್ತರ ಬಲಿದಾನ ಆಗಿದೆ. ಹಾಗಂತೇಳಿ ಪರಿಷತ್ತಿನ ಚಟುವಟಿಕೆಗಳು ಸ್ತಬ್ಧ ಆಗಲಿಲ್ಲ, ನಿತ್ಯ ನಿರಂತರ ಇದೆ. 2017ರ ಹೊತ್ತಿಗೆ ಕೇರಳ ಚಲೋ ಅನ್ನುವಂಥ ದೊಡ್ಡ ಆಂದೋಲನವನ್ನು ಇಟ್ಕೊಂಡ್ವಿ. ದೇಶದಾದ್ಯಂತ ವಿದ್ಯಾರ್ಥಿಗಳು ಕೇರಳಕ್ಕೆ ಬಂದರು. ಹತ್ತಿರ ಲಕ್ಷಾಂತರ ವಿದ್ಯಾರ್ಥಿಗಳು ಕೇರಳವನ್ನು ಸೇರಿದರು. ಯಾವ ಕಿಮ್ ಕರುಣಾಕರ್ಣಿ ಇರ್ಬೋದು, ಬಿಂಬಾ ಇರ್ಬೋದು, ವಿಶಾಲ್ ಇರ್ಬೋದು, ಸಚಿನ್ ಗೋಪಾಲ್ ಇರ್ಬೋದು, ಇವರ ಬಲಿದಾನವನ್ನು ವ್ಯರ್ಥ ಮಾಡ್ಲಿಕ್ಕೆ ಬಿಡಲಿಲ್ಲ ಕೇರಳದ ಪರಿಷತ್. ಇವತ್ತು ಕೇರಳದಲ್ಲಿಯೂ ಕೂಡ ಸಕ್ರಿಯವಾಗಿ ಕ್ಯಾಂಪಸ್ಗಳಲ್ಲಿ ವಿದ್ಯಾರ್ಥಿ ಪರಿಷತ್ನ ಕಾರ್ಯಕರ್ತರು ಕೆಲಸ ಮಾಡ್ತಾ ಇದ್ದಾರೆ. ಹೌದು, ಒಂದು ವಿಷಯ ಹೇಳ್ತಾರೆ ಯಾವಾಗಲೂ ಕೂಡ, ವಿದ್ಯಾರ್ಥಿಗಳಿಗೆ, ಈಗಿನ ಯುವ ಜನರಿಗೆ ದೇಶದ ಬಗ್ಗೆ ಅಭಿಮಾನ ಇಲ್ಲ, ಅವರು ದೇಶಕ್ಕೋಸ್ಕರ ಮಿಡಿಯುವಂಥ ಹೃದಯ ಇಲ್ಲ ಅವರಿಗೆ, ಅವರೇನು ಜಾಲಿ ಮೂಡ್ನಲ್ಲಿರ್ತಾರೆ. ಆ ರೀತಿಯ ವಾತಾವರಣದಲ್ಲಿ ನೀವು ಹೇಳ್ತೀರಿ ದೇಶ ಅಂತ ಹೇಳಿದರೆ ವಿದ್ಯಾರ್ಥಿಗಳಿಂದ ದೇಶವನ್ನು ಕಟ್ತೇವೆ ನಾವು ಅಂತ, ಇಂಥವರನ್ನು ಇಟ್ಕೊಂಡು ಹೇಗೆ ಕಟ್ತೀರಿ ನೀವು? ಅಂದರೆ ಈ ರೀತಿಯ ಮನಸ್ಥಿತಿಗಳು ಇವತ್ತು ಸಮಾಜದಲ್ಲಿರುವಾಗ ಅವರನ್ನು ವಾಪಸ್ ಈ ಒಂದು ಚಿಂತನೆಗೆ ಇಷ್ಟು ಹೇಳಿದ ಜೀವ ಬಿಡುವಂತಹ ಕಾರ್ಯಕರ್ತರು, ದೇಶಕ್ಕೋಸ್ಕರ ನಾನು ಜೀವ ಬಿಡಲಿಕ್ಕೂ ತಯಾರು ಅಂತ ಹೇಳುವ ಕಾರ್ಯಕರ್ತರನ್ನಾಗಿ ಮಾಡುವ ಪ್ರಕ್ರಿಯೆ ಇದೆಯಲ್ಲ, ಅದು ಸುಲಭದ ಪ್ರಕ್ರಿಯೆ ಅಂತ? ಖಂಡಿತವಾಗಿ ಅಲ್ಲ. ಅದಕ್ಕೆ ನೋಡಿ, ವಿದ್ಯಾರ್ಥಿ ಪರಿಷತ್ ಆರಂಭಗೊಂಡ ದಿನಗಳಲ್ಲಿ ಪರಿಷತ್ತಿನ ಕಾರ್ಯಕರ್ತರ ಸಂಖ್ಯೆ 2025ರ ಹೊತ್ತಿಗೆ ವಿದ್ಯಾರ್ಥಿ ಪರಿಷತ್ತಿನ ಕಾರ್ಯಕರ್ತರ ಸಂಖ್ಯೆ
ಅದೊಂದು ರೀತಿ ವೇಗೋತ್ಕರ್ಷ ಅದು. ಹೌದು. ಮಾನಸಿಕತೆ ಎರಡು ಬಗೆಯದಿರ್ತದೆ. ನೀವು ಹೇಳಿದಾಗೆ ಹದಿಹರೆಯ ಅಂದರೆ ಬೇರೆ ಬೇರೆ ಚಾಂಚಲ್ಯಗಳಿಗೆ ಒಳಗಾಗುವಂಥ ಕಾಲಘಟ್ಟ. ಹೌದು. ಆದರೆ ಆ ವಯಸ್ಸಿಗೆ ಒಂದು ದಿಕ್ಕು, ಒಂದು ಕಲ್ಪನೆ, ಒಂದು ದಾರಿಯ, ಒಂದು ಗಮ್ಯದ ಪರಿಚಯ ಮಾಡಬೇಕು. ಪರಿಷತ್ ಆ ಕೆಲಸ ಮಾಡ್ತಾ ಇದೆ. ಒಬ್ಬ ಸಾಮಾನ್ಯ ವಿದ್ಯಾರ್ಥಿ ಪರಿಷತ್ತಿನ ಸಂಸರ್ಗಕ್ಕೆ ಬಂದ ಮೇಲೆ ಪರಿಷತ್ತಿನ ಸೈದ್ಧಾಂತಿಕತೆಯನ್ನು ಅರ್ಥ ಮಾಡಿಕೊಂಡು, ಪರಿಷತ್ತಿನ ಆಶಯ ಅದು ದೇಶದ ಅಭ್ಯುದಯದ ಆಶಯ ಅನ್ನೋದನ್ನು ಮನವರಿಕೆ ಮಾಡಿಕೊಂಡು, ತನ್ನಿಂತಾನೇ ಅವ ರಾಷ್ಟ್ರವಾಹಿನಿಯಲ್ಲಿ ತನ್ನನ್ನು ಜೋಡಿಸಿಕೊಳ್ಳುವ ಮಾನಸಿಕತೆಯನ್ನು ಗಳಿಸಿಕೊಳ್ತಾನೆ, ಬೆಳೆಸಿಕೊಳ್ತಾನೆ. ಇದರ ಹಿಂದೆ ಪರಿಷತ್ ಕಾಲಕಾಲಕ್ಕೆ ಕೆಲಸ ಖಂಡಿತ. ಇನ್ನೊಂದು ಪರಿಷತ್ನ ಬಗ್ಗೆ ಇರುವಂಥ ಒಂದು ಅಭಿಪ್ರಾಯ ಅಂತ ಹೊರ ಸಮಾಜದಲ್ಲಿ, ಇದು ಒಂದು ಹಿಂದೂಗಳ ಸಂಘಟನೆ, ಹಿಂದೂ ವಿದ್ಯಾರ್ಥಿಗಳನ್ನು ಸಂಘಟನೆ ಮಾಡ್ತಾರೆ ಅನ್ನುವಂಥದ್ದನ್ನು ಹೇಳ್ತಾರೆ. ಇದು ಹೌದಾ? ಖಂಡಿತವಾಗಿ ತಪ್ಪು ಅಭಿಪ್ರಾಯ. ನೋಡಿ, ವಿದ್ಯಾರ್ಥಿ ಪರಿಷತ್ತಿನ ಇತಿಹಾಸವನ್ನು ಅವಲೋಕನ ಮಾಡಿದಾಗ, ವಿದ್ಯಾರ್ಥಿ ಪರಿಷತ್ತಿನ ನಡೆಯನ್ನು ಅವಲೋಕನ ಮಾಡಿದಾಗ, ವಿದ್ಯಾರ್ಥಿ ಪರಿಷತ್ತಿನ ಕಾರ್ಯಕ್ಷೇತ್ರವನ್ನು ಅವಲೋಕನ ಮಾಡಿದಾಗ, ಹಿಂದೂ ಅನ್ನುವಂಥ ಒಂದು ಕೇಂದ್ರ ಬಿಂದುವಿನಲ್ಲಿ ಪರಿಷತ್ ಕೆಲಸ ಮಾಡಲ್ಲ. ಪರಿಷತ್ತು ಹಿಂದೂ ವಿಚಾರಧಾರೆಗಳಿಗೆ ಒಳಪಟ್ಟಿಲ್ವಾ? 100ಕ್ಕೆ 100 ಒಳಪಟ್ಟಿದೆ. ಹಿಂದೂ ಅನ್ನೋದನ್ನೊಂದು ಸಮುದಾಯವಾಗಿ ಪರಿಷತ್ ನೋಡಲಿಲ್ಲ. ಹಿಂದೂ ಅನ್ನೋದನ್ನು ಈ ದೇಶದ ಜೀವನ ಕ್ರಮವಾಗಿ ನೋಡಿದೆ ಅಷ್ಟೇ. ಖಂಡಿತ. ಪರಿಷತ್ತಿನಲ್ಲಿ 10 ಪೂರ್ಣಾವಧಿ ಕಾರ್ಯಕರ್ತರು, ಹಿಂದೂಯೇತರ ಕಾರ್ಯಕರ್ತರು ಇದ್ದಾರೆ. ನೀವು ಜಾತಿವಾಚಕದಲ್ಲಿ ನೋಡೋದಾದ್ರೆ ವರ್ಷಂಪ್ರತಿ ಕರ್ನಾಟಕ ಪ್ರಾಂತದಲ್ಲಿ ನಾವು ಹೇಳ್ತೀವಿ 10 ಕಾರ್ಯಕರ್ತರು ವಿದ್ಯಾರ್ಥಿ ಪರಿಷತ್ತಿನ ಸಂಸರ್ಗಕ್ಕೆ ಬರ್ತಾರೆ. ಹೌದು. ಧರ್ಮದಲ್ಲಿ ಅನ್ಯರಾಗಿರ್ಬೋದು, ಆದರೆ ವಿಚಾರಗಳು ಬಂದಾಗ, ನಾನು ಅದನ್ನೇ ನಿಮಗೆ ಆಗ ಹೇಳಿದ್ದು, ವಿದ್ಯಾರ್ಥಿ ಪರಿಷತ್ ಅದು ರಾಷ್ಟ್ರ ರಾಜಕಾರಣವನ್ನೇ ಕಣ್ಮುಂದೆ ಇರಿಸಿಕೊಂಡು ಕೆಲಸ ಮಾಡೋದು, ಜಾತಿ ರಾಜಕಾರಣವನ್ನಲ್ಲ, ಪಕ್ಷ ರಾಜಕಾರಣವನ್ನಲ್ಲ. ನಮ್ಮ ನೀತಿ ಪಕ್ಷ ನೀತಿ ಅಲ್ವಾ, ರಾಷ್ಟ್ರ ನೀತಿ. ಹಾಗಾಗಿ ಪರಿಷತ್ತನ್ನು ದೂರದಿಂದ ನೋಡಿದಾಗ ಒಂದು ಚಿಂತನೆಗಳು, ಪರಿಷತ್ತಿನ ಒಳಗಡೆ ಬಂದಾಗ ಪರಿಷತ್ತಿನ ಉದಾತ್ತತೆ ಪರಿಚಯ ಅರ್ಥ ಆಗ್ತದೆ. ಅಂದರೆ ಯಾವುದು ಸಾಮಾನ್ಯ ಏನಾಗ್ತದೆ ಹೇಳಿದರೆ, ಎಲ್ಲರೂ ಕೂಡ ಹೊರಗಡೆಯಿಂದ ನೋಡಿ ಇದು ಹೀಗೆ ಅಂತ, ಅಂದರೆ ಅದು ಒಂದು ಲೇಯರ್ ಮಾತ್ರ. ಅದರ ಹಿಂದೆ ಏನು ದೊಡ್ಡ ಸಂಗತಿಗಳು ನಡೀತಾ ಇರುವಂಥದ್ದು ಯಾರಿಗೂ ಕೂಡ ಕಾಣೋದು ಖಂಡಿತವಾಗಿ ಕಾಣಲ್ಲ. ಅದನ್ನೇ ನಾನು ಹೇಳಿದ್ದು, ಅನಾಮಿಕತೆ ನಮ್ಮ ಕಾರ್ಯಪದ್ಧತಿ. ಹೌದು, ಅದು ಮುಳುವಾಯ್ತು ಅಂತ ಅನ್ನಿಸ್ತದ ಕೆಲವೊಂದ್ಸಲಿ. ಖಂಡಿತವಾಗಿ ಇಲ್ಲ. ಅದೇ ಕಾರಣಕ್ಕೆ ಉಳಿದ ತಾತ್ಕಾಲಿಕವಾಗಿ ನಿಮ್ಗೆ ಅನಿಸ್ಬೋದು. ಇವತ್ತು ಪರಿಷತ್ತಿನ ಒಂದು ಊರ್ಧ್ವಮುಖ ಬೆಳವಣಿಗೆ, ಅವಿಚ್ಛಿನ್ನವಾದಂಥ ಪರಂಪರೆಗೆ ಅದರ ಕಾರ್ಯಪದ್ಧತಿ ಜೀವಾಳ. ಇದು ಉಷ್ಟು ಸಮಯ ಉಳಿದಿದೆ ಅಂತ ಹೇಳಿದ್ರೆ ಅದು ಕಾರಣವಾಗಿ. ಹೌದು. ಅಂದ್ರೆ ಸಾಮಾನ್ಯ ಹೆಸರಿನ ಹಿಂದೆ ಹೋದದ್ದು ಸುಮಾರು ಸಲ ಉಳಿಯುವುದಿಲ್ಲ, ಅದು ಮುಗಿದು ಹೋಗ್ತದೆ ಅನ್ನುವಂಥ. ಖಂಡಿತವಾಗಿ ವ್ಯಕ್ತಿ ಕೇಂದ್ರಿತವಾದಂಥ ಸಂಘಟನೆಗಳಿಗೆ ಈ ದೇಶ ಅಲ್ಲ, ಪ್ರಪಂಚದಾದ್ಯಂತ ಸುದೀರ್ಘವಾದ ಜೀವಂತಿಕೆ ಉಳಿಲಿಲ್ಲ. ಹೌದು, ಖಂಡಿತ. ಇನ್ನೊಂದು ಕೊನೆಯ ಪ್ರಶ್ನೆ ಅಂತ ಭಾವಿಸುವುದಾದ್ರೆ, ನಾವು ಸಂಘದಂಗಳ ಅನ್ನುವಂಥ ಒಂದು ಕಾನ್ಸೆಪ್ಟ್ ನಡಿಯಲ್ಲಿ ಕಾರ್ಯಕ್ರಮ ಮಾಡ್ತೇವೆ. ಸಂಘ 100 ವರ್ಷ ಆಯಿತು. ಅದರ ಒಂದು ಭಾಗವಾಗಿ ಅಥವಾ ಒಂದು ವಿವಿಧ ಕ್ಷೇತ್ರವಾಗಿ ವಿದ್ಯಾರ್ಥಿ ಪರಿಷತ್ ಕೆಲಸ ಮಾಡ್ತದೆ. ಹೇಗೆ ಸಂಬಂಧ ಎರಡರ ಮಧ್ಯೆ ಇರುವಂಥದ್ದು? ಎರಡು ಸಂಘಟನೆಗಳು, ಅದರದ್ದು ಕೆಲಸಗಳು ಬೇರೆ ಇರ್ತದೆ, ಅದರದ್ದೇ ಆದಂಥ ಒಂದು ವಲಯದಲ್ಲಿ ಕೆಲಸ ಮಾಡ್ತದೆ. ವಿದ್ಯಾರ್ಥಿ ಪರಿಷತ್ನ ಒಂದು ಸಂಘದ ವಿವಿಧ ಕ್ಷೇತ್ರ ಅನ್ನುವಂಥ ದೃಷ್ಟಿಯಿಂದ, ವಿದ್ಯಾರ್ಥಿ ಸಂಘಟನೆ ಅನ್ನುವಂಥದ್ದು ಒಂದಾಯಿತು. ಸಂಘದ ವಿವಿಧ ಕ್ಷೇತ್ರ ಅನ್ನುವಂಥ ದೃಷ್ಟಿಯಿಂದ, ಸಂಘದ ಪರಿವಾರ ಅನ್ನುವಂಥ ದೃಷ್ಟಿಯಿಂದ ಹೇಗೆ ಸಂಬಂಧಗಳು ಸಂಘ ಮತ್ತು ವಿದ್ಯಾರ್ಥಿ ಪರಿಷತ್ನ ಮಧ್ಯೆ? ಇಲ್ಲಿ ಸಂಬಂಧ ಅನ್ನುವಂಥದ್ದಕ್ಕಿಂತಲೂ ಬೆಸುಗೆ ಅಂತ ಹೇಳ್ಬೋದು ನನ್ನ ಪ್ರಕಾರ. ಇದು ಒಂದಕ್ಕೊಂದು ಸಂಬಂಧ ಅಲ್ಲ, ಒಂದಕ್ಕೊಂದು ಬೆಸುಗೆ. ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಹುಟ್ಕೊಂಡ ಹಿನ್ನೆಲೆ, ಅದರ ಕಾರ್ಯಪದ್ಧತಿ, ಕಾರ್ಯಕರ್ತರ ವಿಕಾಸ ಪ್ರಕ್ರಿಯೆ, ಪ್ರಾಯಶಃ ವಿದ್ಯಾರ್ಥಿ ಪರಿಷತ್ತಿನ ಕಾರ್ಯಪದ್ಧತಿಯು ಕಾರ್ಯಕರ್ತ ವಿಕಾಸ ಪ್ರಕ್ರಿಯೆಗೂ ಯಾವ ವ್ಯತ್ಯಾಸಗಳು ಇಲ್ಲ. ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ತನ್ನ ವಿಚಾರವನ್ನು ಬೇರೆ ಬೇರೆ ಆಯಾಮಗಳಲ್ಲಿ ಬೇರೆ ಬೇರೆ ವ್ಯವಸ್ಥೆಯ ಅಡಿಯಲ್ಲಿ ಅನಾವರಣ ಮಾಡುವಾಗ ವಿವಿಧ ಆಯಾಮದಲ್ಲಿ ಕೆಲಸ ಮಾಡ್ತದೆ. ವಿದ್ಯಾರ್ಥಿ ಆಯಾಮದಲ್ಲಿ ಕೆಲಸ ಮಾಡುವಾಗ ಅಖಿಲ ಭಾರತೀಯ ವಿದ್ಯಾರ್ಥಿ ಪರಿಷತ್ ಕೆಲಸ ಮಾಡ್ತದೆ. ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಆಶಯ, ವಿದ್ಯಾರ್ಥಿ ಪರಿಷತ್ತಿನ ಆಶಯ ಎರಡು ಭಿನ್ನ ಅಲ್ಲ. ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಏನು ಹೇಳ್ತದೆ? ಒಂದು ಸಶಕ್ತವಾದಂಥ ಯುವ ಪಡೆ ಈ ದೇಶಕ್ಕೆ ಬೇಕು. ಸಂಸ್ಕಾರ, ಶೀಲವಂತ, ಚಾರಿತ್ರ್ಯವಂತ ಯುವ ಸಮುದಾಯ ಈ ದೇಶದ ವರ್ತಮಾನದ ಅಗತ್ಯ ಅಂತ.
ವಿದ್ಯಾರ್ಥಿ ಪರಿಷತ್ ಕೂಡ ಜ್ಞಾನಶೀಲ ಏಕತೆ ಅನ್ನುವಂಥ ಪರಿಕಲ್ಪನೆಯನ್ನು ಇಟ್ಕೊಂಡು ಕೆಲಸ ಮಾಡ್ತದೆ. ಈ ಕೆಲಸದ ಹಿಂದ್ಗಡೆ ಇರುವಂಥದ್ದು ಈ ನೆಲದ ಸಾಂಸ್ಕೃತಿಕ ಇತಿಹಾಸ, ಈ ನೆಲದ ಸಂಸ್ಕಾರದ ಪರಂಪರೆ. ಹಾಗಾಗಿ ಪರಿಷತ್ತಿನ ಕಾರ್ಯಚಟುವಟಿಕೆಗಳಿಗೂ ರಾಷ್ಟ್ರೀಯ ಸ್ವಯಂ ಸೇವಕದ ಸಂಘದ ಚಟುವಟಿಕೆಗಳಿಗೂ ಭಿನ್ನತೆ ಇಲ್ಲ, ಅದು ಅಭಿನ್ನವಾಗಿದೆ. ವಿದ್ಯಾರ್ಥಿ ಪರಿಷತ್ತಿನ ಕಾರ್ಯಕ್ಷೇತ್ರ ವಿದ್ಯಾರ್ಥಿ ಯುವ ಸಮುದಾಯದ ನಡುವೆ ಇದೆ, ಅಷ್ಟೇ ವ್ಯತ್ಯಾಸ ಅನ್ನುವಂಥದ್ದು. ಇದಿಷ್ಟು ವಿಷಯ. ನನ್ನ ಒಟ್ಟು ಅಭಿಪ್ರಾಯ ಏನಂತ ಹೇಳಿದರೆ, ಸಾಮಾನ್ಯವಾಗಿ ನಾವು ಆಗಲೇ ಹೇಳಿದ ಹಾಗೆ ಹೊರಗಡೆಯಿಂದ ನೋಡ್ತಾರೆ. ಒಂದು ವೇಳೆ ನಿಮಗೆ ಅರ್ಥ ಆಗಬೇಕು ಅಂತಾದರೆ ನೀವು ಒಳಗಡೆ ಬಂದು ಕೆಲಸ ನೋಡಿ, ಕೆಲಸ ಮಾಡಿ ಅದರಿಂದ ಅರ್ಥ ಮಾಡಿಕೊಳ್ಬೇಕೇ ಹೊರತು ನೀವು ಔಟರ್ ಲೇಯರನ್ನು ನೋಡಿ ಇದು ಹೀಗೆ ಅನ್ನುವಂಥದ್ದನ್ನು ಜಡ್ಜ್ ಮಾಡುವಂಥ ಕೆಲಸಗಳು ನಡೀಬಾರ್ದು ಅನ್ನುವಂಥದ್ದು ಒಂದು ಅಭಿಪ್ರಾಯ. ಸ್ನೇಹಿತರೆ, ಇದಿಷ್ಟು ವಿಷಯ ಸಂಘದಂಗಳ ಅನ್ನುವಂಥ ಕಾನ್ಸೆಪ್ಟ್ನ ಅಡಿಯಲ್ಲಿ ಬೇರೆ ಬೇರೆ ವಿವಿಧ ಕ್ಷೇತ್ರಗಳ ಸಂಘದ ಕಲ್ಪನೆಯ ಮೂಲಕ ರೂಪ ಪಡೆದಂತಹ ಅನೇಕ ಸಂಘಟನೆಗಳ ಪರಿಚಯವನ್ನು ಮಾಡಿಕೊಡುವಂತಹ ಪ್ರಯತ್ನವನ್ನು ಮಾಡ್ತಾ ಇದ್ದೇವೆ. ಅದರಲ್ಲಿ ಇವತ್ತು ಅಖಿಲ ಭಾರತೀಯ ವಿದ್ಯಾರ್ಥಿ ಪರಿಷತ್ತಿನ ಕಾರ್ಯಕರ್ತರೊಬ್ಬರು ನಮ್ಮ ಜೊತೆಗಿದ್ದರು. ಇಷ್ಟು ಹೊತ್ತು ಸಂಘಟನೆಯ ಬಗ್ಗೆ ವಿವಿಧ ಆಯಾಮಗಳಲ್ಲಿ ಅದರ ಬಗ್ಗೆ ದೃಷ್ಟಿಯನ್ನು ಕೊಡುವಂಥ ಕೆಲಸವನ್ನು ಮಾಡಿದರು. ಮುಂದಿನ ದಿನಗಳಲ್ಲಿ ಇನ್ನಷ್ಟು ಬೇರೆ ಬೇರೆ ಸಂಘಟನೆಗಳ ಬಗ್ಗೆ ನಿಮಗೆ ತಿಳಿಸುವಂತಹ ಪ್ರಯತ್ನವನ್ನು ಮಾಡ್ತೇನೆ. ಇಷ್ಟು ಹೊತ್ತು ನಮ್ಮ ಜೊತೆಗಿದ್ದದಕ್ಕೋಸ್ಕರವಾಗಿ ಕೇಶವಜಿ ನಿಮಗೆ ಪ್ರೀತಿಯ ಧನ್ಯವಾದಗಳನ್ನು ಸಮರ್ಪಿಸ್ತಾ ಇದ್ದೇನೆ. ಸ್ನೇಹಿತರೆ, ಇದಿಷ್ಟು ವಿಷಯ. ಮುಂದೆ ಇನ್ನೊಬ್ಬ ವ್ಯಕ್ತಿಯ ಜೊತೆಗೆ ಇನ್ನೊಂದು ಸಂಘಟನೆಯ ಚಿಂತನೆಗಳ ಜೊತೆಗೆ ನಿಮ್ಮ ಮುಂದೆ ಬರುವಂತಹ ಪ್ರಯತ್ನವನ್ನು ಮಾಡ್ತೇನೆ. ಅಲ್ಲಿವರೆಗೆ ನಮಸ್ಕಾರ.